ಕೃಷ್ಣಾರಮಣ ರಾಜ್ಯದೌ ಪುಷ್ಣೀತಾಂ ಮಮ ಸದ್ಬುದ್ಧಿಂ ವೃಷ್ಣಿವಾಸಿಷ್ಠ ವಂಶಜೌ ಲಸತು ಶ್ರೀಮದಾನಂದ ತೀರ್ಥೇಂದುರ್ನೋ ಹೃದಂಬರೆ ಯದ್ವಚಶ್ಚಂದ್ರಿಕಾ ಸ್ವಾಂತ ಸಂತಾಪಂ ವಿನಿಕೃಂತತಿ ಭವತಿ ಯದನುಭಾವಾತ್ ಏಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲ ವಚನ ಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಆಪಾದಮೂಲಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ನಿಗಮ ಕಲ್ಪತರೋರ್ಗಲಿತಂ ಫಲಂ ಶುಕಮುಖಾದಮೃತದ್ರವ ಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕಾಃ ಭುವಿ ಭಾವುಕಾಃ. ಶ್ರೀ ಗುರುಭ್ಯೋ ನಮಃ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಅದಿತಿ ಕಶ್ಯಪರಿಬ್ಬರ ತಪಸ್ಸಿನ ಫಲವಾಗಿ ಭಗವಂತ ಅವತರಿಸಬೇಕು ಅಂತ ಸಂಕಲ್ಪಿಸಿದ ಅನ್ನುವ ವಾಮನ ಚರಿತೆಯ ಪೂರ್ವರಂಗವನ್ನು ನಿನ್ನೆ ದಿವಸ ಅನುಸಂಧಾನ ಮಾಡಿದ್ದೇವೆ. ಅದಿತಿ ಅನ್ನುವುದು ಭಗವಂತನ ಹೆಸರು ಕೂಡ. ಅದು ಸ್ತ್ರೀಲಿಂಗದ ಶಬ್ದ. ಎಲ್ಲವನ್ನೂ ತಿನ್ನುವವನು ಅಥವಾ ತಿನ್ನುವವಳು ಅಂತ ಅರ್ಥ ಅದಕ್ಕೆ. ಅದನಾದ್ ಅದಿತಿ ಅದಿತಿರ್ದ್ಯೌರದೀತಿರಂತರಿಕ್ಷಮದೀತಿರ್ ಮಾತಾ ಸ ಪಿತಾ ಸ ಪುತ್ರ ಅಂತ ಋಗ್ವೇದದ ಮಂತ್ರ. ಅದಿತಿಯು ತಾಯಿಯೂ ಹೌದು, ಸ ಮಾತಾ ಸಹ ಪಿತಾ ಸ ಪುತ್ರ. ಅವನು ಅದಿತಿಯು ತಾಯಿಯೂ ಹೌದು, ಅಪ್ಪನೂ ಹೌದು, ಮಗನೂ ಹೌದು ಅಂತ ಹೇಳುವಂಥ ಒಂದು ಮಂತ್ರ ಇದೆ. ಅದು ಭಗವಂತನನ್ನು ಅದಿತಿ ಅನ್ನುವ ಶಬ್ದದಿಂದ ಕರೀತದೆ. ಅದಿತಿ ಅಂದರೆ ಪ್ರಳಯ ಕಾಲದಲ್ಲಿ ಸರ್ವವನ್ನು ಕೂಡ ತಾನು ಭಕ್ಷಣ ಮಾಡುವವ, ಪ್ರಳಯಕರ್ತೃ ಅಂತ ಅದಿತಿ ಶಬ್ದದ ಅರ್ಥ. ಆದರೆ ತಾಯಿಯಾದಂತಹ ದೇವಮಾತೆಯಾದಂತಹ ಅದಿತಿ ಅಂತ ಆಕೆಯನ್ನು ನಾವು ಅನುಸಂಧಾನ ಮಾಡುವಾಗ ಒಂದು ಭಗವಂತನ ಸ್ತ್ರೀರೂಪಕ್ಕಿರುವ ಹೆಸರನ್ನು ಅವಳಿಗೆ ಇಟ್ಟಿದ್ದಾರೆ ಅನ್ನೋದು ಒಂದು ಅನುಸಂಧಾನ. ಭಗವಂತನದ್ದೇ ಹೆಸರು ಭೂರ್ಭುವೋ ಲಕ್ಷ್ಮೀ ಅಂತ ಭಗವಂತನ ಹೆಸರು ವಿಷ್ಣು ಸಹಸ್ರನಾಮದಲ್ಲಿ ಬರ್ತದೆ. ಅದರಲ್ಲಿ ಲಕ್ಷ್ಮೀ ಅನ್ನೋ ಹೆಸರು ನಮ್ಮ ಮಕ್ಕಳಿಗೆ ಇಟ್ಟ ಹಾಗೆ ಇಲ್ಲಿ ಅದಿತಿ ಅನ್ನೋ ಹೆಸರು ಅದು ನಾರಾಯಣನ ಸ್ತ್ರೀರೂಪದ ಹೆಸರು, ಅದನ್ನು ಅದಿತಿಗೆ ಇಟ್ಟಿದ್ದಾರೆ ಅಂತ ಸಾಮಾನ್ಯ ಅನುಸಂಧಾನ. ಅದರ ಜೊತೆಗೆ ಅದನಾತ್ ಅದಿತಿ, ವಿಶೇಷವಾಗಿ ಪುಣ್ಯ ಸಂಪಾದನೆ ಮಾಡತಕ್ಕಂತಹ ಹೆಣ್ಣು ಮಗಳು ಅಂತ ಅರ್ಥ. ಪುರಾ ಅದಿತಿ ಕಶ್ಯಪೌ ತೌ, ಅದಿತಿ ಕಶ್ಯಪರು ದಿನನಿತ್ಯ ಪುಣ್ಯ ಸಂಪಾದನೆ ಮಾಡ್ತಾರಂತೆ. ಹೇಗೆ? ಕಶ್ಯಪರು ಗೋತ್ರ ಪ್ರವರ್ತಕ ಮಹರ್ಷಿಗಳು. ಅಕಸ್ಮಾತ್ ಗೋತ್ರ ಯಾರಿಗಾದರೂ ನೆನಪಿಲ್ಲ ಅಂತಾದರೆ ಅವರು ಕೊನೆಗೆ ಕಾಶ್ಯಪ ಗೋತ್ರ ಅಂತ ಹೇಳಿಕೊಳ್ಬೋದು. ಗೋತ್ರಸ್ಯ ತ್ವಪರಿಜ್ಞಾನೇ ಕಾಶ್ಯಪಂ ಗೋತ್ರ ಉಚ್ಯತೆ ಅಂತ ಧರ್ಮಶಾಸ್ತ್ರ ಹೇಳ್ತದೆ. ಎಲ್ಲ ಗೋತ್ರಗಳಿಗೂ ಮೂಲ ಪ್ರವರ್ತಕರಾದವರು ಕಶ್ಯಪರು ಅನ್ನುವ ಕಾರಣದಿಂದ ಕಾಶ್ಯಪ ಗೋತ್ರಕ್ಕೆ ಮಹತ್ವ ಇದೆ. ಅಂತಹ ಕಶ್ಯಪ ಮಹರ್ಷಿಗಳು ತಾವು ಸಪತ್ನೀಕರಾಗಿ ಪ್ರತಿನಿತ್ಯವೂ ಕೂಡ ಅಗ್ನ್ಯಾಧಾನವನ್ನು ಮಾಡಿ ತಾವು ವಿವಾಹದ ದಿವಸ ಸ್ವೀಕಾರ ಮಾಡಿದಂತಹ ಅಗ್ನಿಯನ್ನು 3 ಹೊತ್ತಿನಲ್ಲೂ ಆರಾಧನೆ ಮಾಡ್ತಾರೆ. ಪ್ರಾತಃ ಸವನ, ಮಾಧ್ಯಂದಿನ ಸವನ, ಸಾಯಂ ಸವನ ಅಂತ ಹೇಳುವ ಅಗ್ನಿಹೋತ್ರಿಗಳಾಗಿ ಕರ್ಮನಿಷ್ಠರಾದವರು. ಆ ಅಗ್ನಿಹೋತ್ರಕ್ಕೆ ಸಂಪೂರ್ಣ ಸಹಕಾರ ಮಾಡ್ತಕ್ಕಂಥವರು ಈ ಪತ್ನಿಯರು. ಆ ಪತ್ನಿಯರು ಕೂಡ ಏನು ವಿಶೇಷ ಅಂತೇಳಿದರೆ, ಒಂದು ಕಡೆ ಅಗ್ನಿ ಇರುವುದಲ್ಲಂತೆ. ಈ 17 ಆಶ್ರಮ ಉಂಟಲ್ಲ ಪತ್ನಿಯರ ಆಶ್ರಮ, ಅಷ್ಟೂ ಆಶ್ರಮದಲ್ಲೂ ಕೂಡ ಅಗ್ನಿ ಉಂಟು. ಕಶ್ಯಪರು ಅಲ್ಲಿ ಬಂದಾಗ ಸಪತ್ನೀಕರಾಗಿ ಅಗ್ನಿಯ ಸಂರಕ್ಷಣೆ ಮಾಡ್ತಾರೆ. ಕಶ್ಯಪರು ಅಲ್ಲಿಲ್ಲದೆ ಹೋದಾಗ ಈ ಪತ್ನಿಯೇ ಅಗ್ನಿ ಸಂರಕ್ಷಣೆ ಮಾಡ್ತಾರೆ. ಅಂದರೆ ಅಗ್ನಿ ಒಬ್ಬ ಪತಿ ಒಬ್ಬಳು ಪತ್ನಿ ಅಂತಾದಾಗ ಇಬ್ಬರು ಸೇರಿ ಅಗ್ನಿ ಪೂರ್ತಿ ಆಗೋದು. ಪತ್ನಿ ಯೋಷಾಗ್ನಿ ಮತ್ತು ಪತಿ ಅಗ್ನಿ, ಈ 2 ಅಗ್ನಿಗಳು ಸೇರಿ ಅಗ್ನಿ ಪೂರ್ತಿ ಆಗೋದು. ಕೇವಲ ಅವನೊಬ್ಬನೇ ಇದ್ದು ಉಪಾಸನೆ ಮಾಡಿದರೆ ಅರ್ಧ ಮಾತ್ರ, ಇಬ್ಬರೂ ಸೇರಿ ಮಾಡಿದರೆ ಪೂರ್ಣ ಅಗ್ನಿ ಅಂತ ಲೆಕ್ಕಾಚಾರ. ಆ ರೀತಿ ಇವರು ಎಷ್ಟು ಪತ್ನಿಯರೋ ಅಷ್ಟೂ ಪತ್ನಿಯರು ಕೂಡ ಅರ್ಧಾಗ್ನಿಯನ್ನು ತಮ್ಮ ಮನೆಯಲ್ಲಿಟ್ಟುಕೊಂಡು ಪತಿ ಬಂದ ಸಂದರ್ಭದಲ್ಲಿ ಪೂರ್ಣಾಗ್ನಿಯಲ್ಲಿ ಅಗ್ನಿಹೋತ್ರವನ್ನು ನಡೆಸ್ತಾ ಇದ್ದಂತಹ ಪತ್ನಿಯರು. ಅಂದರೆ ಗೃಹಸ್ಥ ಧರ್ಮ ಏನು ವಿಧಾನ ಇದೆ, ಗೃಹಸ್ಥನಿಗೆ ಮುಖ್ಯವಾಗಿ ಬೇಕಾದದ್ದೇ ಅಗ್ನಿ. ಅಗ್ನಿ ಇಲ್ಲದೆ ಹೋದರೆ ಗಾರ್ಹಸ್ಥ್ಯಕ್ಕೆ ನಿಜವಾದ ಅರ್ಥವೇ ಇಲ್ಲ. ಆದ್ದರಿಂದ ಬಂದವರಿಗೆ ಅನ್ನ ಹಾಕುವುದು ಕೂಡ ಅಗ್ನಿಯ ಕಾರಣದಿಂದಲೇ. ಈ ಔಪಾಸನ ವಿಧಾನ, ಅಗ್ನಿಹೋತ್ರ ವಿಧಾನದಿಂದ ಪೂರ್ಣ ಗಾರ್ಹಸ್ಥ್ಯದ ಅನುಷ್ಠಾನ ಅನ್ನುವುದೇ ಗೃಹಸ್ಥನ ಒಂದು ತಪಸ್ಸು. ಆ ತಪಸ್ಸನ್ನು
ತಾವು ಆಹಾರ ನಿರಪೇಕ್ಷರಾಗಿ ನಡೆಸ್ತಾ ಇದ್ದವರು ಕಶ್ಯಪರು. ಪಯೋವ್ರತವನ್ನು ಮಾಡಿ ಭಗವಂತನನ್ನು ಹೊರುವುದಕ್ಕೆ ಬೇಕಾದ ಸಾಮರ್ಥ್ಯವನ್ನು, ಅಂತಹ ಅರ್ಹತೆಯನ್ನು ಅದಿತಿ ದೇವಿ ಸಂಪಾದಿಸಿಕೊಂಡಿದ್ದಾಳೆ. ಯಾವಾಗ ಅದಿತಿ ದೇವಿ 12 ದಿವಸ ಪೂರ್ತಿ ಮಾಡಿ 13ನೇ ದಿವಸ ವಿಪ್ರಾರಾಧನೆಯನ್ನು ಮಾಡಿದ್ಲೋ, ಪಯೋವ್ರತದ ಉಪಸಂಹಾರ ಉದ್ಯಾಪನೆಯನ್ನು ನಡೆಸ್ತಾ ಇದ್ದಾಳೆ. ಅಂದರೆ ಭಗವಂತನಲ್ಲಿ, ಯಾಪನ ಅಂದರೆ ತಲುಪಿಸುವುದು ಅಂತ, ಉದ್ಯಾಪನವನ್ನು ಮಾಡ್ತಾ ಇದ್ದಾಳೆ. ಆ ಹೊತ್ತಿಗೆ ಸಾಕ್ಷಾತ್ ಭಗವಂತನೇ ಪ್ರತ್ಯಕ್ಷ ಆದಂತೆ. ಭಗವಂತ ಕಾಣಿಸಿಕೊಂಡ, ಪ್ರಾದುರ್ಭವಿಸಿದ ಎದುರಿಗೆ ಶಂಖಚಕ್ರ ಗದಾಪದ್ಮಧರನಾಗಿ ತಾನು ಕಾಣಿಸಿಕೊಂಡ. ಭಗವಂತ ಕಂಡಾಗ ಈ ತಾಯಿಗೆ ಬಾಯಲ್ಲಿ ಮಾತೇ ಬರಲಿಲ್ಲ. ಈ ಭಗವಂತನನ್ನು ಹೇಗೆ ಉಪಚರಿಸಬೇಕು, ಹೇಗೆ ಅವನನ್ನು ಹೊಗಳಬೇಕು, ಯಾವುದು ಮಾತುಗಳೇ ಬರಲಿಲ್ಲ. ಆಗ ಭಗವಂತನೇ ಆಕೆ ಹತ್ರ ಮಾತಾಡ್ತಾನೆ. ಇಷ್ಟು ವ್ರತಗಳನ್ನು ಮಾಡಿದಿ, ಈ ವ್ರತಾನುಷ್ಠಾನದಿಂದ ಪ್ರೀತನಾಗಿದ್ದೇನೆ, ಆದರೆ ನಿನ್ನ ಮನಸ್ಸಿನಲ್ಲಿರತಕ್ಕಂಥದ್ದನ್ನು ಈಡೇರಿಸುವುದು ಕಷ್ಟ ಉಂಟು. ಯಾಕಂದರೆ ಮನಸ್ಸಿನಲ್ಲಿ ಏನಿದೆ, ನಿನ್ನ ಮಕ್ಕಳಿಗೆ ಮತ್ತೆ ಸಿಂಹಾಸನವನ್ನು ತರಬೇಕು. ಅದಕ್ಕೋಸ್ಕರ ಆ ಸಿಂಹಾಸನವನ್ನು ಯಾರು ತಡೆದಿದ್ದಾರೆ, ಆ ಸಿಂಹಾಸನದಲ್ಲಿ ಯಾರು ಬಂದು ಆಕ್ರಮಿಸಿದ್ದಾರೆ, ಅವರನ್ನೆಲ್ಲ ಹೊಡಿಬೇಕು ಅಂತ ನಿನ್ನ ಮನಸ್ಸಿನಲ್ಲಿ ಉಂಟು. ಆದರೆ ಆ ಸಿಂಹಾಸನದಲ್ಲಿ ಕೂತಿರತಕ್ಕಂತಹ ಬಲಿ ಭೃಗುವಂಶಜರ ತಪಸ್ಸಿನ ಬಲದಿಂದ, ಅವರು ಮಾಡಿಸಿದಂತಹ ಯಜ್ಞಕರ್ಮಗಳ ಬಲದಿಂದ ಇವತ್ತು ಅವಧ್ಯರಾಗಿ, ಜೊತೆಗೆ ಅವರನ್ನು ಸೋಲಿಸುವುದೇ ಸಾಧ್ಯ ಇಲ್ಲ ಅನ್ನುವಷ್ಟು ಅವರು ಅಪ್ರದೃಶ್ಯರಾಗಿ ಬಿಟ್ಟಿದ್ದಾರೆ. ಆದ್ದರಿಂದ ಈಗ ಹೊಸ ಉಪಾಯವನ್ನು ನಾವು ಆಲೋಚನೆ ಮಾಡಬೇಕು. ಅವರನ್ನು ಹೊಡೆಯುವುದು ಬಡಿಯುವ ಕೆಲಸ ಅಲ್ಲ. ನಿನ್ನ ತಪಸ್ಸು ವ್ಯರ್ಥ ಆಗಬಾರ್ದು, ನೀನು ಮಾಡಿದ ವ್ರತವೂ ವ್ಯರ್ಥ ಆಗಬಾರ್ದು. ನಾನು ಏನಾದರೂ ಒಂದು ಉಪಾಯ ಆಲೋಚನೆ ಮಾಡ್ತೇನೆ ಅಂತ ಭಗವಂತ ಹೇಳಿ ನಾನು ನಿಮ್ಮಲ್ಲಿ ಮಗನಾಗಿ ಆವಿರ್ಭವಿಸ್ತೇನೆ. ಆವಾಗ ಏನಾದರೂ ಒಂದು ಉಪಾಯ ಹೊಳೆದೀತು ಅಂತ ದೇವರು ಒಂದು ತಮಾಷೆ ಮಾಡಿ ಅದೃಶ್ಯನಾದ. ಮತ್ತೆ ಕಶ್ಯಪರು ಮತ್ತು ಅದಿತಿ ಹೇಗೂ ನಮ್ಮ ಮನೆಯಲ್ಲಿ ಆವಿರ್ಭವಿಸ್ತೇನೆ ಅಂತ ಭಗವಂತ ಹೇಳಿ ಆಯಿತು. ಇನ್ನೂ ಅದಕ್ಕೆ ಅರ್ಹತೆ ಸಂಪಾದಿಸಬೇಕು ಅಂತ ತಪಸ್ಸು ಮಾಡ್ತಾ ಇದ್ದಾರೆ. ಅದರ ಪ್ರಭಾವದಿಂದ ಕಶ್ಯಪರಿಗೆ ಗೊತ್ತಾಯಿತು, ನನ್ನಲ್ಲಿ ದೇವರು ಪ್ರವೇಶಿಸಿದ್ದಾನೆ ಅಂತ. 3 ತಿಂಗಳ ತನಕ ಕಶ್ಯಪರಲ್ಲಿ ಭಗವಂತ ಪ್ರವೇಶ ಮಾಡಿ ಸನ್ನಿಹಿತನಾಗಿದ್ದ. ಅಂದರೆ ನಮ್ಮಲ್ಲೆಲ್ಲ ಅಂತರ್ಯಾಮಿಯಾಗಿ ದೇವರು ಇರುವುದು ಬೇರೆ, ಆವಿಷ್ಟನಾಗಿರುವುದು ಬೇರೆ. ಕಶ್ಯಪನಲ್ಲಿ ಆವಿಷ್ಟನಾಗಿ ಭಗವಂತ ಇದ್ದಾನೆ. 3 ತಿಂಗಳಾದ ಮೇಲೆ ತಾನು ಒಂದು ಯಜ್ಞದ ಮೂಲಕ, ವಾಮದೇವ ಯಜ್ಞದ ಮೂಲಕವಾಗಿ ತನ್ನಲ್ಲಿ ಸನ್ನಿಹಿತವಾದಂತಹ ಭಗವತ್ ಸ್ವರೂಪವನ್ನು ಅದಿತಿಯ ಗರ್ಭದಲ್ಲಿಡ್ತಾನೆ ಕಶ್ಯಪ ಪ್ರಜಾಪತಿ. ಅದಿತಿ ದೇವಿ ಹೊಟ್ಟೆಯಲ್ಲಿ ಭಗವಂತನನ್ನು ಹೊತ್ತಿದ್ದಾಳೆ. ಸಾಮಾನ್ಯವಾಗಿ ಭಗವಂತನಿಗೆ ಗರ್ಭವಾಸ ಅನ್ನುವುದು ಇಲ್ಲ. ಆದರೆ ದೇವರು ಇಷ್ಟಪಟ್ಟು ಕೆಲವು ಸಲ ಗರ್ಭವಾಸ ಮಾಡ್ತಾನೆ. ಒಂದು ಅದಿತಿಯ ಹೊಟ್ಟೆಯಲ್ಲಿ ಈಗ ಗರ್ಭವಾಸ, ಇನ್ನೊಂದು ಕಪಿಲನಾಗಿ ಅವತರಿಸುವಾಗ ದೇವಹೂತಿಯ ಉದರದಲ್ಲಿ ಭಗವಂತ ಗರ್ಭವಾಸ ಮಾಡಿದ್ದ. ಮುಂದಕ್ಕೆ ಶ್ರೀಕೃಷ್ಣನಾಗಿ ಅವತರಿಸುವಾಗ ದೇವಕೀ ಗರ್ಭದಲ್ಲಿ ತಾನು ಸನ್ನಿಹಿತನಾಗ್ತಾನೆ. ಗರ್ಭವಾಸ ಅನ್ನುವುದು ಕೆಲವು ಕ್ಲೇಶಗಳಿಗೆ ಕಾರಣ. ಅಂತಹ ಯಾವ ಕ್ಲೇಶವು, ಶುಕ್ಲಶೋಣಿತ ಸಂಬಂಧದಿಂದ ಉಂಟಾಗುವ ಪ್ರಾಕೃತ ದೋಷಗಳು ಯಾವುದೂ ಇಲ್ಲದ ಭಗವಂತ ಎಲ್ಲ ಕಡೆ ತುಂಬಿರುವ ಹಾಗೆ ಗರ್ಭದಲ್ಲಿ ವಿಶೇಷ ಸನ್ನಿಹಿತನಾಗುವುದಕ್ಕೆ ಗರ್ಭವಾಸ ಅಂತ ಕರೀತೇವೆ. ಗರ್ಭಗುಡಿಯಲ್ಲಿ ಕೂತ ಹಾಗೆ ಆತ ಕೂತಿರ್ತಾನೆ. ಆ ರೀತಿ ಕೂತಾಗ ಬ್ರಹ್ಮಾದಿ ದೇವತೆಗಳು ಬರ್ತಾರೆ. ಭಾಗವತದಲ್ಲಿ 3 ಗರ್ಭಸ್ತುತಿ ಇದೆ. ಒಂದು ಗರ್ಭಸ್ತುತಿ ಕಪಿಲನ ಉಪಾಖ್ಯಾನದಲ್ಲಿ, ಕಪಿಲ ಅವತರಿಸುವಾಗ. 2ನೇದ್ದು ವಾಮನ ಅವತರಿಸುವಾಗ. 3ನೇದ್ದು ಭಗವಂತ ಶ್ರೀಕೃಷ್ಣ ಅವತರಿಸುವಾಗ. ಅಂದರೆ ಗರ್ಭದಲ್ಲಿ ಸನ್ನಿಹಿತನಾದ ಭಗವಂತನನ್ನು ಸ್ತೋತ್ರ ಮಾಡುವುದಕ್ಕೆ ಬ್ರಹ್ಮಾದಿ ದೇವತೆಗಳು ಬರ್ತಾರೆ. ಬ್ರಹ್ಮದೇವರು ಬಂದು ಗರ್ಭ ಸನ್ನಿಹಿತನಾದಂತಹ ಭಗವಂತನನ್ನು ಸ್ತೋತ್ರ ಮಾಡ್ತಾರೆ. ನಾವು ಸ್ತೋತ್ರದ ಅರ್ಥ ನೋಡಲಿಕ್ಕೆ ಹೋದರೆ ಅದು ಒಂದೊಂದು ಸ್ತೋತ್ರವೂ ಕೂಡ 1 ಗಂಟೆ ಬೇಕು. ಅದಕ್ಕೋಸ್ಕರ ಸ್ತೋತ್ರ ಕೇಳುವುದಕ್ಕೆ ಪುಣ್ಯ ಉಂಟಲ್ಲ. ಬ್ರಹ್ಮೋವಾಚ ಜಯೋರುಗಾಯ ಭಗವನ್ ಉರುಕ್ರಮ ನಮೋಸ್ತುತೆ, ನಮೋ ಬ್ರಹ್ಮಣ್ಯ ದೇವಾಯ ತ್ರಿಗುಣಾಯ ನಮೋಸ್ತುತೆ, ನಮೋಸ್ತು ಪೃಷ್ಣಿಗರ್ಭಾಯ ವೇದಗರ್ಭಾಯ ವೇಧಸೆ, ತ್ರಿಗುಣಾಯ ತ್ರಿಪೃಷ್ಠಾಯ ಶಿಪಿವಿಷ್ಟಾಯ ವಿಷ್ಣವೇ. ದೇವರನ್ನಿಲ್ಲಿ ವೇದಗರ್ಭ ಅಂತ ಕರೀತಾರೆ, ಪೃಷ್ಣಿಗರ್ಭ ಅಂತ ಕರೀತಾರೆ, ತ್ರಿಗುಣ ತ್ರಿಪೃಷ್ಠ ಶಿಪಿವಿಷ್ಟ ಅನ್ನೋ ಶಬ್ದದಿಂದ ಕರೀತಾರೆ ಬ್ರಹ್ಮದೇವರು. ಪೃಷ್ಣಿಗರ್ಭ ಅಂತ ಕರೆದದ್ದು ಯಾಕೆ ಅಂದರೆ, ಈ ಹಿಂದೆ ಭಗವಂತ ಇದೇ ಅದಿತಿ ಕಶ್ಯಪರಲ್ಲಿ ಅವತಾರ ಮಾಡಿದ್ದ. ಆವಾಗ ಕಶ್ಯಪನಿಗೆ ಕಶ್ಯಪನಿಗೆ ಸುತಪ ಅಂತ ಹೆಸರು, ಈ ಅದಿತಿಗೆ ಪೃಷ್ಣಿ ಅಂತ ಹೆಸರು. ಪೃಷ್ಣಿ ಮತ್ತು ಸುತಪರಾಗಿರುವಾಗ ಅವರಲ್ಲಿ ಭಗವಂತ ಆವಿರ್ಭವಿಸಿದ. ಆಗ ಅವನಿಗೆ ಪೃಷ್ಣಿಗರ್ಭ ಅಂತ ಹೆಸರು. ಅದೇ ಭಗವಂತ ಇವತ್ತು ವಾಮನನಾಗಿ ಅವತರಿಸುವುದು. ಅದಕ್ಕೋಸ್ಕರ ಹೊಟ್ಟೆಯಲ್ಲಿದ್ದಾಗ ಅವನನ್ನು ನಮೋಸ್ತು ಪೃಷ್ಣಿಗರ್ಭಾಯ ಎಂದು ಹಿಂದಿದ್ದು ನೆನಪು ಮಾಡೋದು.
ಅವತ್ತು ನೀನು ಇಲ್ಲಿ ಅದೇನಾಗಿತ್ತು ಅಂದರೆ, ಈ ಅದಿತಿ ಕಶ್ಯಪರು ಇವತ್ತು ಮಾತ್ರ ತಪಸ್ಸು ಮಾಡ್ತಾ ಇರುವುದಲ್ಲ, ಇದಕ್ಕಿಂತ ಹಿಂದೆ ಸುತಪ ಮತ್ತು ಪೃಷ್ಣಿ ಅನ್ನೋ ರೂಪದಲ್ಲಿ ಅವರು ತಪಸ್ಸು ಮಾಡ್ತಾರೆ. ತಪಸ್ಸು ಮಾಡಿ ಭಗವಂತ ಪ್ರತ್ಯಕ್ಷ ಆಗ್ತಾನೆ. ಪ್ರತ್ಯಕ್ಷ ಆದಾಗ ಇವರಿಗೆ ದೇವರು ಮನೆಯಲ್ಲಿ ಮಗನಾಗಿ ಹುಟ್ಟಬೇಕು ಅಂತ ಆಸೆ. ಅದಕ್ಕೋಸ್ಕರ ಏನು ಮಾಡ್ತಾರೆ ಅಂತ ಇದ್ದರೆ, ನನ್ನ ಗರ್ಭದಲ್ಲಿ ಹುಟ್ಟು ಅಂತ ಒಂದು ಸಲ ಕೇಳ್ತಾರೆ, ನನ್ನ ಗರ್ಭದಲ್ಲಿ ನೀನು ಆವಿರ್ಭವಿಸಬೇಕು ಅಂತ ಎರಡನೇ ಸಲ, ನನ್ನ ಗರ್ಭದಲ್ಲಿ ಆವಿರ್ಭವಿಸಬೇಕು ಅಂತ ಮೂರನೇ ಸಲ ಕೇಳ್ತಾರೆ. ದೇವರೇನು ಮಾಡಿದ, ತಥಾಸ್ತು ತಥಾಸ್ತು ತಥೈವ ಅಸ್ತು ಅಂತ ಹೇಳಿದ. ಇದರ ಪರಿಣಾಮವಾಗಿ ಭಗವಂತ ಈಗ 3 ಸಲ ಹುಟ್ಟುವ ಸಂಕಲ್ಪ ಮಾಡಿದ್ದಾನೆ. ಇಲ್ಲಿ ಅವತ್ತೇ ತೀರ್ಮಾನ ಆಗಿದೆ. ಅದರಲ್ಲಿ ಮೊದಲನೆಯದ್ದು ಪೃಷ್ಣಿಗರ್ಭನಾಗಿ ಆವಿರ್ಭವಿಸಿದ್ದಾನೆ. ಎರಡನೆಯದ್ದು ಈಗ ಅದಿತಿ ಕಶ್ಯಪರಾಗಿದ್ದಾಗ ವಾಮನನಾಗಿ ಅವತರಿಸುವ, ಉಪೇಂದ್ರನಾಗಿ ಅವತರಿಸುವ ಸಂಕಲ್ಪ ಮಾಡಿದ್ದಾನೆ. ಮೂರನೇದ್ದು ಇದೇ ಅದಿತಿ ಕಶ್ಯಪರು ಮುಂದೆ ವಸುದೇವ ದೇವಕಿಯರಾದಾಗ ಶ್ರೀಕೃಷ್ಣನಾಗಿ ಅವತರಿಸುವುದು. ಹೀಗೆ ಭಗವಂತ 3 ಅವತಾರವನ್ನು ಇವರಲ್ಲೇ ಮಾಡುವುದಕ್ಕೆ ಸಂಕಲ್ಪ ಮಾಡಿದ್ದಾನೆ. ಹಾಗಾಗಿ ನಮೋಸ್ತು ಪೃಷ್ಣಿಗರ್ಭಾಯ ಅಂತ ಸ್ತೋತ್ರ ಮಾಡಿದರು. ಅದರ ಜೊತೆಗೆ ಶಿಪಿವಿಷ್ಟಾಯ ವಿಷ್ಣವೇ ಅಂತ, ಶಿಪಿವಿಷ್ಟ ಅಂತ ಒಂದು ಹೊಸ ಶಬ್ದ ವೇದದಲ್ಲಿ ಬರುವ ಶಬ್ದ. ವಿಷ್ಣು ಸಹಸ್ರನಾಮದಲ್ಲೂ ಕೂಡ ಶಿಪಿವಿಷ್ಟ ಅನ್ನೋ ಶಬ್ದ ಬರ್ತದೆ. ಶಿಪಿ ಅಂತೇಳಿದರೆ 2 ಅರ್ಥ, ಪ್ರಮುಖವಾಗಿ 2 ಅರ್ಥ, ಅನೇಕ ಅರ್ಥ, 1000 ಅರ್ಥ ಇದೆ ಅದಕ್ಕೆ. ಆದರೆ ಪ್ರಮುಖವಾಗಿ ವೇದದಲ್ಲಿ ಹೇಳುವ ಅರ್ಥ ಮುಕ್ತರು ಅಂತ. ಮುಕ್ತರಿಗೆ ಶಿಪಿಗಳು ಅಂತ ಹೆಸರು. ಯಾಕೆ? ಶಮ್ ಅಂದರೆ ಆನಂದ, ಅತಿಶಯಿತವಾದ ಶಮ್ ಅನ್ನೋದು ಶಿ ಆಗ್ತದೆ, ತೃತೀಯೋತಿಶಯೇ ಅನ್ನೋ ಸೂತ್ರದಿಂದ. ಶಿ ಅಂದರೆ ತುಂಬ ಆನಂದ ಅಂತ, ದುಃಖ ಲೇಷ ಇಲ್ಲದೇ ಇರತಕ್ಕಂಥ ಆನಂದ ಅಂತ ಅರ್ಥ. ಅದನ್ನು ಪಾನ ಮಾಡ್ತಕ್ಕಂಥವರು ಶಿಪಗಳು ಮತ್ತು ಶಿಪಿಗಳು. ಅತಿಶಯೇನ ಶಂ ಆನಂದಂ ಅತಿಶಯೇನ ಪಿಬಂತೀತಿ ಶಿಪಯ. ಶಿಪಿಗಳು ಅಂತೇಳಿದರೆ ನಿರಂತರ ಆನಂದವನ್ನೇ, ನೈಜ ಸುಖಾನುಭವವನ್ನು ಮಾಡ್ತಕ್ಕಂಥವ್ರು ಯಾರಿದ್ದಾರೆ ಅವರನ್ನು ಶಿಪಿಗಳು, ಮುಕ್ತರು ಅಂತ ಕರೀತಾರೆ. ಅವರಲ್ಲೂ ಪ್ರವಿಷ್ಟನಾಗಿದ್ದಾನೆ ಅವನು. ಶಿಪಿ ಪ್ರವಿಷ್ಟ, ಶಿಪಿವಿಷ್ಟ. ಶಿಪಿವಿಷ್ಟ ಅಂದರೆ ಮುಕ್ತಾನಾಂ ಪರಮಾಗತಿ ಅಂತ ಅರ್ಥ. ಮುಕ್ತರನ್ನು ನಿಯಂತ್ರಿಸತಕ್ಕಂಥವ ಅಂತ ಶಿಪಿವಿಷ್ಟ ಶಬ್ದದ ಅರ್ಥ. ಇನ್ನೊಂದು ಶಿಪಿ ಅಂದರೆ ಅಶ್ವಮೇಧದ ಕುದುರೆಗೆ ಶಿಪಿ ಅಂತ ಹೆಸರಿದೆ. ಅದರಲ್ಲಿ ಪ್ರವಿಷ್ಟನಾಗಿರುವ ಭಗವಂತನಿಗೂ ಶಿಪಿವಿಷ್ಟ ಅಂತ ಹೆಸರಿದೆ. ಇಲ್ಲಿ ಶಿಪಿವಿಷ್ಟ ಅಂತ ಇದ್ದರೆ ಮುಕ್ತ ನಿಯಾಮಕನಾದವೋ ದೇವನೇ. ಇದನ್ನು ಯಾಕೆ ಹೇಳಿದ ಬ್ರಹ್ಮದೇವ? ಈ ತಾಯಿಯ ಗರ್ಭದಲ್ಲಿ ಕೂತಿದ್ದಿ, ಆದರೆ ನೀನು ಮುಕ್ತರಿಗೆ ನಿಯಾಮಕ. ಗರ್ಭದಲ್ಲಿ ಕೂತಿದ್ದಿ ಅಂದರೆ ಬದ್ಧ ಅಂತ ಅರ್ಥ, ಒಂದು ಬಂಧನಕ್ಕೆ ಒಳಗಾಗ್ತಾ ಇದ್ದಿ ಅಂತ ಅರ್ಥ. ಆದರೆ ಎಲ್ಲ ಮುಕ್ತರನ್ನೂ ಕೂಡ ನಿಯಂತ್ರಿಸ್ತಕ್ಕಂಥವ ನೀನು. ಆದ್ದರಿಂದ ನಿನಗೆ ಬಂಧ ಎಲ್ಲಿಯದ್ದು? ನಿನಗೆ ಬಂಧ ಇಲ್ಲ ಅಂತ ಒಂದು ತರ್ಕ ಯೋಚನೆ ಮಾಡುವುದಕ್ಕೋಸ್ಕರ ತ್ರಿಗುಣಾಯ ತ್ರಿಪೃಷ್ಟಾಯ ಶಿಪಿವಿಷ್ಟಾಯ ವಿಷ್ಣವೇ, ತ್ರಿಗುಣಾಯ ಅಂತ ಒಂದು ಸ್ತೋತ್ರ ಮಾಡ್ತಾರೆ. ದೇವರಿಗೆ ನಿರ್ಗುಣ ಅಂತ ಹೆಸರು, ಕೇವಲೋ ನಿರ್ಗುಣಶ್ಚ ಅಂತ. ಆಮೇಲೆ ಅಷ್ಟಗುಣ ಅಂತ ಕೆಲವು ಸಲ ಹೇಳ್ತಾರೆ. ಷಡ್ಗುಣೈಶ್ವರ್ಯ ಸಂಪನ್ನ ಷಡ್ಗುಣ ಅಂತ ಕೆಲವು ಕಡೆ ಹೇಳ್ತಾರೆ. ಷಡ್ಗುಣ ಅಂತೇಳಿದರೆ ಅದು ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಸಃ ಶ್ರಿಯಃ ಜ್ಞಾನ ವೈರಾಗ್ಯಯೋಶ್ಚೈವ ಷಣ್ಣಾಂಭಗ ಇತೀರಣ ಅಂತ. ಭಗವಾನ್ ಅಂದರೆ ಷಡ್ಗುಣೈಶ್ವರ್ಯ ಸಂಪನ್ನ. ಆ ಷಡ್ಗುಣದಲ್ಲಿ ಎಲ್ಲ ಗುಣವೂ ಸೇರ್ತದೆ. 6 ಗುಣಗಳಿಂದ ಕೂಡಿದವ ಅಂತ ಅರ್ಥ ಅಲ್ಲ, 6 ಬಗೆಯ ಗುಣಗಳಿಂದ ಕೂಡಿದವ ಷಡ್ಗುಣೈಶ್ವರ್ಯ ಸಂಪನ್ನ. ಅಷ್ಟಗುಣ ಅಂತ ಇನ್ನು ಕೆಲವು ಕಡೆ ಹೇಳ್ತಾರೆ. ನಾರಾಯಣ ವರ್ಮದಲ್ಲಿ ಅಷ್ಟಗುಣೋಷ್ಟಬಾಹು ಅಂತ ಅಷ್ಟಗುಣ ಅಂತ ಅವನನ್ನು ಕರೀತಾರೆ. ಅಲ್ಲಿ ಅಷ್ಟಗುಣ ಅಂತೇಳಿದರೆ ತುಂಬಿದ ಗುಣವುಳ್ಳವ ಅಂತ ಅರ್ಥ, ಜೊತೆಗೆ ಅಷ್ಟೇ ಗುಣವುಳ್ಳವ ಅಂತ ಅರ್ಥ ಅಲ್ಲ. ಅಷ್ಟಗುಣ ಅಂದರೆ ಅಷ್ಟೇ ಗುಣ ಅಂತ ಅರ್ಥ ಅಲ್ಲ. ಅಶೂ ವ್ಯಾಪ್ತವು ಅಂತ ಧಾತು, ಎಲ್ಲೆಡೆ ವ್ಯಾಪ್ತವಾದ ಗುಣವುಳ್ಳವ ಅನ್ನೋ ಅರ್ಥದಲ್ಲಿ ಅಷ್ಟಗುಣ ಅನ್ನೋ ಶಬ್ದದ ಬಳಕೆ. ಆದ್ದರಿಂದ ಭಗವಂತನಲ್ಲಿ ಎಷ್ಟು ಗುಣ ಅಂತೇಳಿದರೆ ಭಗವಂತ ಅನಂತ ಗುಣ. ಅವನ ಗುಣಗಳನ್ನು ಲೆಕ್ಕ ಮಾಡುವುದಕ್ಕೆ ಸಾಧ್ಯ ಇಲ್ಲ. ಲಕ್ಷ್ಮೀದೇವಿಯು ಕೂಡ ಕಂಪ್ಯೂಟರ್ ಇಟ್ಟುಕೊಂಡು ಲೆಕ್ಕ ಮಾಡ್ತಾ ಇದ್ದಾಳಂತೆ. ಲೆಕ್ಕ ಮಾಡಲಿಕ್ಕೆ ಕಂಪ್ಯೂಟರ್ ಅಲ್ವಾ, ಕ್ಯಾಲ್ಕುಲೇಟ್ರ, ಯಾವುದು ಒಂದು ಲೆಕ್ಕ ಏನು ಮಾಡಿದರೂ ಕೂಡ ಅವನ ಪಾದದ ಕೊನೆಯ ಒಂದು ತುಂಡು ಧೂಳಿ ಅಂತೇಳಿ, ಪಾದದ ನರಮಾಪಿ ಪದಾಂಗುಲೀಲಸನ್ ನಖಧೂರಾಜದನಂತ ಸದ್ಗುಣಾನ್ ಗಣಯೇದ್ ಗಣಯಂತ್ಯನಾರತಂ ಪರಮಾನ್ ಕೋಸ್ಯ ಪರಾನ್ ಗುಣಾನ್ ವದೇತು. ಭಗವಂತನ ಗುಣಗಳು ಅನಂತ. ಆ ಅನಂತ ಗುಣನನ್ನು ಇಲ್ಲಿ ತ್ರಿಗುಣಾಯ ಅಂತ ಕರೀತಾ ಇದ್ದಾರೆ. ತ್ರಿಗುಣ ಅಂತೇಳಿದರೆ 3 ಪತ್ನಿಯರನ್ನು ಜೊತೆಗಿಟ್ಟುಕೊಂಡವ ಅಂತ ಅರ್ಥ. ಶ್ರೀ ಭೂ ದುರ್ಗ, ಸತ್ವ ರಜಸ್ತಮಸ್ಸುಗಳು, ಅವುಗಳನ್ನು ನಿಯಂತ್ರಿಸುವವನಾದ್ದರಿಂದ ಭಗವಂತ ತ್ರಿಗುಣ. ಅದು ಬಿಟ್ಟು ಸತ್ವರಜಸ್ತಮಸ್ಸುಗಳೆಂಬ ಗುಣವುಳ್ಳವ ಅಂತ ಅರ್ಥ ಅಲ್ಲ. ಈ 3 ಗುಣ, ಸತ್ವವನ್ನು ನಿಯಂತ್ರಿಸ್ತಾನೆ ಅಂದರೆ ಸ್ಥಿತಿ ಮಾಡ್ತಾನೆ ಅಂತ ಅರ್ಥ. ರಜೋಗುಣದ ನಿಯಂತ್ರಣ ಮಾಡ್ತಾನೆ ಅಂತೇಳಿದರೆ ರಜೋಗುಣದ ಮೂಲಕ ಸೃಷ್ಟಿಯನ್ನು ಮಾಡ್ತಾನೆ. ತಮೋಗುಣದ ನಿಯಂತ್ರಣ ಅಂದರೆ ಆ ಮೂಲಕವಾಗಿ ಸಂಹಾರ ಮಾಡ್ತಕ್ಕಂಥವ. ಸತ್ವಂ ರಜಸ್ತಮ ಇತಿ ಪ್ರಕೃತೇರ್ಗುಣಾಶ್ಚೈಹಿ ಏಕಸ್ಸ ಏವ ಪುರುಷಃ ಸ ಇಹಾಸ್ಯ ಧತ್ತೆ ಸ್ಥಿತ್ಯಾದಯೇ ಹರಿವಿರಿಂಚ ಹರೇತಿ ಸಂಜ್ಞಾ
ಶ್ರೇಯಾಂಸಿ ತತ್ರ ಖಲು ಸತ್ವ ತನವು ನೃಣಾಂಸ್ಯು ಅಂತ ಭಾಗವತದ ಆರಂಭದಲ್ಲಿ ಬಂದಿತ್ತು. ಅಂದ ಸತ್ವರಜಸ್ತಮಸ್ಸುಗಳನ್ನು ನಿಯಂತ್ರಿಸತಕ್ಕಂತಹ ತ್ರಿಪೃಷ್ಠಾಯ ಶ್ವೇತದ್ವೀಪ, ಅನಂತಾಸನ ಮತ್ತು ವೈಕುಂಠ ಅನ್ನುವ 3 ಸ್ಥಾನದಲ್ಲಿ ನಿಂತಿರತಕ್ಕಂತಹ ಶಿಪಿವಿಷ್ಟಾಯ ಮುಕ್ತ ನಿಯಾಮಕನಾದಂತಹ ವಿಷ್ಣವೇ ಸರ್ವತ್ರ ವ್ಯಾಪ್ತನಾದ ಭಗವಂತನಿಗೆ ನಮಸ್ಕಾರ. ನಮೋಸ್ತು ಪೃಷ್ಣಿಗರ್ಭಾಯ ವೇದಗರ್ಭಾಯ ವೇದಸೇ. ವೇದಗರ್ಭ ಅಂತ ಹೇಳಿದರೆ ಅವನ ಹೊಟ್ಟೆಯಲ್ಲಿ ವೇದ ಉಂಟು ಅಂತ ಒಂದರ್ಥ. ಜೊತೆಗೆ ವೇದ ಅಂತ ಹೇಳಿದರೆ ಚತುರ್ಮುಖ ಬ್ರಹ್ಮ, ಅವನನ್ನು ಗರ್ಭದಲ್ಲಿಟ್ಟು ಹುಟ್ಟಿಸಿದವ ಅಂತ ಅರ್ಥ. ಅಂತಹ ಚತುರ್ಮುಖ ನನ್ನನ್ನೇ ಹುಟ್ಟಿಸಿರತಕ್ಕಂತಹ ನೀನು ಈಗ ಹುಟ್ಟುತ್ತಾ ಇದೆಯಲ್ವ ಅಂತ ತಮಾಷೆ ಮಾಡ್ತಾ ಇದ್ದಾನೆ ಚತುರ್ಮುಖ ಬ್ರಹ್ಮ. ಹೀಗೆ ಭಗವಂತನನ್ನು ಬ್ರಹ್ಮಾದಿ ದೇವತೆಗಳು ಬಂದು ಸ್ತೋತ್ರ ಮಾಡ್ತಾರೆ. ಭಗವಂತ ಕಾಲ ನೋಡ್ತಾ ಇದ್ದಾನೆ. 9 ತಿಂಗಳು ಭರ್ತಿಯಾಗಿದೆ ಅದಿತಿಗೆ. 9 ತಿಂಗಳು ಭರ್ತಿಯಾಗಿ 9 ದಿವಸಗಳು ಆಯಿತು. 9 ದಿವಸಗಳಾಗುವಾಗ ಏಕಾದಶಿ ಬಂದಿದೆ. ಏಕಾದಶಿ ಹುಟ್ಟಿದರೆ ಪಾಯಸ ಮಾಡಲಿಕ್ಕೆ ಆಗೋದಿಲ್ಲ ನಮಗೆಲ್ಲ ಅಂತ ಹೇಳಿ ಆತ ದ್ವಾದಶಿಗೆ ಕಾದಿದ್ದಾನೆ. ದ್ವಾದಶಿಯ ದಿವಸ ವಿಶೇಷ ಏನು? ಅದು ಭಾದ್ರಪದ ದ್ವಾದಶಿ. ಭಾದ್ರಪದ ದ್ವಾದಶಿಯ ದಿವಸ ಶ್ರವಣ ನಕ್ಷತ್ರ ಬೇರೆ ಬಂದಿದೆ. ಶ್ರವಣ ನಕ್ಷತ್ರ ಬರಲಿಕ್ಕೆ ಅವಕಾಶ ಇರುವುದೆಲ್ಲಿ? ಶ್ರಾವಣ ಮಾಸದಲ್ಲಂತೂ ಅವಕಾಶ ಇಲ್ಲ. ಯಾಕೆ? ಹುಣ್ಣಿಮೆಯ ದಿವಸ ಶ್ರವಣ ನಕ್ಷತ್ರ ಬಂದರೆ ಶ್ರಾವಣ ಮಾಸ ಅಂತ ಹೆಸರು. ಅಲ್ಲಿಂದ ಮುಂದಿನ ತಿಂಗಳಿಗೆ ಆಗುವ ಶ್ರಾವಣ ಆದಮೇಲೆ ಭಾದ್ರಪದ ಮಾಸ. ಆವಾಗ ಏನಾಗ್ತದೆ? 27 ನಕ್ಷತ್ರ ಇರುವುದರಿಂದ 3 ದಿವಸ ಹಿಂದಕ್ಕೆ ಶ್ರವಣ ನಕ್ಷತ್ರ ಬರ್ತದೆ. 3 ದಿವಸ ಹಿಂದೆ ಅಂದರೆ ದ್ವಾದಶಿ. ದ್ವಾದಶಿಗೆ ಶ್ರವಣ ನಕ್ಷತ್ರ ಬರಲಿಕ್ಕೆ ಅವಕಾಶ ಇರುವುದು ಭಾದ್ರಪದ ಮಾಸ ಮಾತ್ರ. ಅಕಸ್ಮಾತ್ ಬರುವುದಾದರೆ ಭಾದ್ರಪದ, ಪೂರ್ವಭಾದ್ರ, ಉತ್ತರಭಾದ್ರ, ರೇವತಿ ಆಗಿ ಅಶ್ವಿನಿ, ಆಶ್ವಿನ ಮಾಸ ಅಂದರೆ ಆಶ್ವಯುಜ ಮಾಸದಲ್ಲಿ ಎಲ್ಲೋ 2000 ವರ್ಷಕ್ಕೊಂದು ಸಲ ಬರ್ಬೋದು. ಆದರೆ ಶ್ರವಣ ನಕ್ಷತ್ರ ದ್ವಾದಶಿಯಲ್ಲಿ ಬರೋದಕ್ಕೆ ಅವಕಾಶ ಇರುವುದು ಭಾದ್ರಪದ ಮಾಸ. ಅಂದರೆ ಶ್ರವಣ ದ್ವಾದಶಿಯಿಂದ ಯಾವುದು ಇನ್ನು ಕೃಷ್ಣ ಪಕ್ಷದಲ್ಲಿ ಬರ್ಬೋದು. ಶುಕ್ಲ ಪಕ್ಷದಲ್ಲಿ ಅವಕಾಶ ಇರುವುದು ಭಾದ್ರಪದ ಮಾಸ. ಕೃಷ್ಣ ಪಕ್ಷದಲ್ಲಿ ಹೇಗೆ ಬೇಕಾದರೂ ಆಗ್ಬೋದು ಅದು. ಅದರಿಂದ ಭಾದ್ರಪದ ಶ್ರೋಣಾಯಾಮ್ ಶ್ರವಣ ದ್ವಾದಶ್ಯಾಂ, ಶ್ರವಣದಿಂದ ಯುಕ್ತವಾದ ದ್ವಾದಶಿ. ಶ್ರೋಣ ಅಂದರೆ ಸಿಂಹಮಾಸ ಇತ್ತು ಆವತ್ತು. ಭಗವಂತ ಅವತರಿಸುವಾಗ ಸಿಂಹಮಾಸ ಇತ್ತು. ಭಾದ್ರಪದ ಮಾಸ ನಡೀತಾ ಇತ್ತು ನಮ್ಮ ಲೆಕ್ಕಾಚಾರದ ಪ್ರಕಾರ. ಅಂದ ಭಾದ್ರಪದ ಮಾಸದ ಶ್ರವಣ ನಕ್ಷತ್ರ ಯುಕ್ತವಾದ ದ್ವಾದಶಿ ತಿಥಿಯಲ್ಲಿ ಲಗ್ನೇ ಅಭಿಜಿತಿ ಪ್ರಭು, ಅದು ತಾನು ಅವತರಿಸುವುದಕ್ಕೆ ಬೆಳಗ್ಗೆ ಬೇಗ ಅವತಾರ ಮಾಡಿದರೆ ಎಲ್ರಿಗೂ ಪಾರಣೆ ಮಾಡುವುದಕ್ಕೆ ಕಷ್ಟ ಆಗ್ತದೆ ಅಂತ ಹೇಳಿ ಅವನು ಮಧ್ಯಾಹ್ನದ ಲಗ್ನವನ್ನು ಸ್ವೀಕಾರ ಮಾಡಿದ್ದಾನೆ. ಅಭಿಜಿತ್ ಲಗ್ನ. ಅಭಿಜಿತ್ ಲಗ್ನ ಅಂದರೆ ಯಾವುದು? ಸೂರ್ಯೋದಯ ಮತ್ತು ಸೂರ್ಯಾಸ್ತ ಇದರ ಮಧ್ಯಭಾಗಕ್ಕೆ ಅಭಿಜಿತ್ ಅಂತ ಹೆಸರು. ಸೂರ್ಯೋದಯ 6 ಗಂಟೆಗೆ, ಸೂರ್ಯಾಸ್ತ 6 ಗಂಟೆಗೆ ಅಂತಾದರೆ ಅಭಿಜಿತ್ ಲಗ್ನ ಬರುವುದು 12 ಗಂಟೆಗೆ. ಸೂರ್ಯೋದಯ 6ವರೆಗೆ, ಸೂರ್ಯಾಸ್ತ 6 ಗಂಟೆಗೆ ಅಂತಾದರೆ 12 ಗಂಟೆ 15 ನಿಮಿಷಕ್ಕೆ ಅಭಿಜಿತ್ ಲಗ್ನ ಬರ್ತದೆ. ಹೀಗೆ ಸೂರ್ಯೋದಯ ಸೂರ್ಯಾಸ್ತದ ಮಧ್ಯಕಾಲ ಏನಿದೆ, ಮಧ್ಯ ಮುಹೂರ್ತ, ಆ ಮುಹೂರ್ತವನ್ನು ಅಭಿಜಿನ್ ಮುಹೂರ್ತ ಅಂತ ಕರೆಯುವಂಥದ್ದು. ಅಂತಹ ಲಗ್ನೇ ಅಭಿಜಿತಿ, ಅಭಿಜಿತ್ ಅನ್ನುವ ಶುದ್ಧ ಲಗ್ನದಲ್ಲಿ ಭಗವಂತ ಅವತರಿಸುವ ಸಂಕಲ್ಪ ಮಾಡಿದ್ದಾನೆ. ಹೇಗೆ ಅವತರಿಸಿದ? ಇತ್ತಂ ವಿರಿಂಚ ಸ್ತುತ ಕರ್ಮವೀರ್ಯ ಪ್ರಾದುರ್ಬಭೂವಾಮೃತಭೂ ಅದಿತ್ಯಾಂ ಚತುರ್ಭುಜ ಶಂಖ ಗದಾಬ್ಜಚಕ್ರ ಪಿಶಂಗವಾಸಾ ನಳಿನಾಯತೆ ಕ್ಷಣ. ಭಗವಂತ ಅವತರಿಸಿದ ಅಂತ ಹೇಳುವ ಶ್ಲೋಕ ಇದು. ನಾವು ಹೇಗೆ ಕೃಷ್ಣಾವತಾರ ಮಾಡುವಾಗ ತಮದ್ಭುತಂ ಬಾಲಕಮಂಬುಜೇಕ್ಷಣ ಅಂತ ಹೇಳ್ತೇವೆ, ಹಾಗೆ ವಾಮನಾವತಾರವನ್ನು ಹೇಳ್ತಕ್ಕಂಥ ಶ್ಲೋಕ ಏನು? ಅವನು ಪ್ರಾದುರ್ಬಭೂವ ಅಮೃತಭೂ ಅದಿತ್ಯಾಂ, ಅದಿತಿಯಲ್ಲಿ ಆ ಅಮೃತಭೂ ಅನಿಸಿದ ಭಗವಂತ ಪ್ರಾದುರ್ಭವಿಸಿದ. ಅಮೃತಭೂ ಅಂದ್ರೇನು? ಮೋಕ್ಷಕ್ಕೆ ಕಾರಣ ಅಂತ ಅರ್ಥ. ಅಮೃತಸ್ಯ ಭೂಹು, ಅಮೃತವು ಇವನಿಂದ ಉಂಟಾಗ್ತದೆ, ಅವನ ಅಮೃತಭೂ. ಅಮೃತ ಅಂದರೆ ಮೋಕ್ಷ. ಅಮೃತಾಮೃತತ್ವಶೇಷಾನಃ ಅಂತ ಹೇಳುವ ಆ ಮೋಕ್ಷಕ್ಕೆ ಒಡೆಯನಾದ ಭಗವಂತನಿಂದ ಅಮೃತತ್ವ ಪ್ರಾಪ್ತಿಯಾಗೋದು. ಅಂತಹ ಮೋಕ್ಷಪ್ರದನಾದ ಭಗವಂತನು ಈ ಅದಿತಿಯ ಗರ್ಭದಿಂದ ಪ್ರಾದುರ್ಭವುವ ಕಾಣಿಸಿಕೊಂಡಾಗ ಹೇಗೆ ಕಂಡ? ಚತುರ್ಭುಜ. ಆದ್ದರಿಂದ ಇದು ಮಾಮೂಲು ಮಗು ಅಲ್ಲ ಅಂತ ಅರ್ಥ ಆಯಿತು. 4 ತೋಳುಗಳಲ್ಲಿ ಆವಿರ್ಭವಿಸಿದ್ದಾನೆ. ನಮಗೆ 4 ತೋಳು ಹೇಗಿರುವುದು ಅಂತ ಚಿತ್ರ ಮಾಡಲಿಕ್ಕೆ ಹೇಳಿದರೆ ಮಾಡಲಿಕ್ಕೆ ಬರುವುದಿಲ್ಲ. ಕೆಲವರು ಇಲ್ಲಿಂದ ಕೈ ಮೇಲಕ್ಕೆ ಹಾಕೋದು, ಇನ್ನು ಕೆಲವರು ಇಲ್ಲಿಂದ ಎಲ್ಲೋ ಕೈ ಹಾಕೋದು, ಎಲ್ಲಿಂದ 4 ತೋಳು ಮಾಡುವುದು ಹೇಗೆ ಅಂತ ನಮಗೆ ಮಾಡಲಿಕ್ಕೆ ಬರುವುದಿಲ್ಲ. ಅಂಥದ್ದು 4 ತೋಳುಗಳು. 4 ತೋಳುಗಳಲ್ಲಿ ಏಕಕಾಲದಲ್ಲಿ ಎಲ್ಲವನ್ನೂ ಮಾಡಬಲ್ಲಂತಹ ಸಾಮರ್ಥ್ಯವುಳ್ಳ ಚತುರ್ಭುಜ. 4 ಭುಜಗಳಲ್ಲಿ ಆವಿರ್ಭವಿಸುವಾಗಲೇ 4 ಹಿಡ್ಕೊಂಡೇ ಹುಟ್ಟಿದ್ದಾನೆ. ಶಂಖ ಗದ ಅಬ್ಜ ಚಕ್ರ. ಶಂಖ, ಗದ, ಅಬ್ಜ ಅಂದರೆ ಕಮಲ ಮತ್ತು ಚಕ್ರ, ಇವುಗಳನ್ನು ಹಿಡ್ಕೊಂಡಿದ್ದಾನೆ.
ಪಿಶಂಗವಾಸ, ಹುಟ್ಟುವಾಗಲೇ ಬಟ್ಟೆ, ಅದು ಒಳ್ಳೆ ಇಸ್ತ್ರಿ ಮಾಡಿದ ಬಟ್ಟೆ ಹುಟ್ಟುಕೊಂಡು ಹುಟ್ಟಿದ್ದವ. ಪಿಶಂಗವಾಸ, ಬಂಗಾರದ ಬಣ್ಣದ ಬಟ್ಟೆಯನ್ನು ತಾನು ಧರಿಸಿಕೊಂಡು, ನಳಿನಾಯತೆ ಕ್ಷಣ, ಕಮಲದಂತೆ ವಿಶಾಲವಾದಂತಹ ಅರಳುಗಣ್ಣಿನ ಮಗು ಅಲ್ಲಿ ಆವಿರ್ಭವಿಸಿದೆ. ನೋಡಲಿಕ್ಕೆ ಎಷ್ಟು? ನೋಡಲಿಕ್ಕೆ ಕೌಮಾರ ವಯಸ್ಕ, ಅಂದರೆ ಸುಮಾರು ಒಂದು ಸಲ ಹಲ್ಲು ಹೋಗಿ ಹೊಸ ಹಲ್ಲು ಬಂದರೆ ಯಾವ ವಯಸ್ಸು, ನಿಂದ ಹಲ್ಲು ಇನ್ನೂ ಹೋಗಲಿಲ್ಲ ಅಲ್ವಾ, ನಿಂಗಿಂತ ಸ್ವಲ್ಪ ದೊಡ್ಡವ, ಚೂರು ದೊಡ್ಡವ, ಅವನಷ್ಟು ದೊಡ್ಡವ, ಅಷ್ಟು ದೊಡ್ಡ ಹುಡುಗ. ಒಂದು ಸಲ ಹಲ್ಲು ಹೋಗಿ ಕೆಲವು ಹಲ್ಲು ಬಂದಿದೆ, ಕೆಲವು ಹಲ್ಲು ಇನ್ನು ಬರಬೇಕಷ್ಟೆ. ಅಂಥ ವಯಸ್ಸಿನ ಒಬ್ಬ ಹುಡುಗ ಆವಿರ್ಭವಿಸಿದ್ದಾನೆ. ಅವನು ಶ್ರೀವತ್ಸವಕ್ಷಾಹ, ಅವನ ಎದೆಯಲ್ಲಿ ಒಂದು ಶ್ರೀವತ್ಸದ ಮಚ್ಚೆ ಇದೆ, ಶ್ರೀವತ್ಸದ ಚಿಹ್ನೆ ಇದೆ. ಶ್ಯಾಮಾವದಾತಃ ಝಷರಾಜ ಕುಂಡಲ ದ್ವಿಷೋಲ್ಲಸತ್ ಶ್ರೀವದನಾಂಬುಜ ಪುಮಾನ್, ಕಿರೀಟ ಇದೆ, ಕಿವಿಯಲ್ಲಿ ಕುಂಡಲವನ್ನು ಧರಿಸಿದ್ದಾನೆ, ಮಕರ ಕುಂಡಲಧಾರಿಯಾಗಿದ್ದಾನೆ. ಆ ಮಕರ ಕುಂಡಲದ ಬೆಳಕು, ಕೆನ್ನೆಯ ಬೆಳಕು ಎರಡೂ ಸೇರಿ ವಿಚಿತ್ರವಾದ ಬೆಳಕಾಗಿದೆ. ಅವನು ಮೆಲ್ಲ ಒಂದು ಹಲ್ಲಿನಿಂದ ನಗ್ತಾ ಇದ್ದಾನೆ, ಆ ನಗುವಿನಿಂದ ಹಲ್ಲು ಕಾಣಿಸ್ತದೆ. ಆ ಹಲ್ಲಿನ ಮೇಲೆ ಬಿದ್ದ ಬೆಳಕು ಬಿಳಿ ಬಿಳಿ ಬಣ್ಣದ ಬೆಳಕು, ಆ ಬಿಳಿ ಬಣ್ಣದ ಬೆಳಕು ಪ್ರತಿಫಲಿಸ್ತದೆ. ಈ ಕಡೆ ಕೆನ್ನೆಯ ಬೆಳಕು ಪ್ರತಿಫಲಿಸ್ತದೆ, ಈ ಕಿವಿಯಲ್ಲಿರುವ ಕುಂಡಲದ ಬೆಳಕು ಪ್ರತಿಫಲಿಸ್ತದೆ. ಇದರ ಕೆಂಪು ಬಣ್ಣ, ಈ ಕೆನ್ನೆಯಲ್ಲಿರತಕ್ಕಂತಹ ಒಂದು ಕಂದು ಬಣ್ಣ, ಹಲ್ಲಿನಲ್ಲಿರುವ ಬಿಳಿ ಬಣ್ಣ, ಅದೆಲ್ಲ ಸೇರಿ ಒಂದು ಅದ್ಭುತವಾದ ಒಂದು ಬಣ್ಣಗಳ ಕುಣಿದಾಟ, ಕಾರಂಜಿ ಉಂಟಾಗಿ ಬಿಟ್ಟಿದೆ. ಅಂತಹ ಭಗವಾನ್ ಪುಮಾನ್, ಅಂತಹ ಭಗವಂತ ಆವಿರ್ಭವಿಸಿದ. ದಿಶ ಪ್ರಸೇದುಹು, ಈತ ಆವಿರ್ಭವಿಸುವ ಕಾಲ ಹೇಗಿತ್ತು ಅಂತ ವರ್ಣನೆ ಮಾಡ್ತಾರೆ. ದಿಕ್ಕೆಲ್ಲವೂ ನಿರ್ಮಲವಾಗಿದೆ, ಆಕಾಶದಲ್ಲಿ ಮೋಡಗಳು ದೂರದಲ್ಲಿದ್ದಾವೆ, ಮಳೆ ಸುರಿಸ್ತಾ ಇಲ್ಲ. ಸಲಿಲಾಶಯಾಸ್ತದ, ನದಿಗಳೆಲ್ಲ ಮೆಲ್ಲಕ್ಕೆ ಜುಳು ಜುಳು ಅಂತ ಹರಿತಾ ಇದ್ದಾವೆ. ಸರೋವರಗಳೆಲ್ಲ ಕಮಲವನ್ನು ಹೊತ್ತು ನಿಂತಿದ್ದಾವೆ, ಭಗವಂತನನ್ನು ಸ್ವಾಗತಿಸುವುದಕ್ಕೋ ಎಂಬುದಾಗಿ. ದ್ಯೌರಂತರಿಕ್ಷಂ ಕ್ಷಿತಿರಗ್ನಿಜಿಕ್ವಾ ಗಾವೋ ದ್ವಿಜಾಹ ಸಜ್ಜ ಜಗೃಷು. ಆ ಹೊತ್ತಿಗೆ ಎಲ್ಲರಿಗೂ ಆನಂದ ಅಂತೆ. ಈ ಮಧ್ಯಾಹ್ನದ ಹೊತ್ತು ಏನೋ ಒಂದು ಆನಂದ, ಯಾವುದೋ ಲೋಕಕ್ಕೆ ಕ್ಷೇಮಂಕರವಾದ ಕೆಲಸ ನಡೆಯುತ್ತೆ ಅನ್ನುವ ಭಾವ ಗೋವುಗಳಿಗೆ, ಬ್ರಾಹ್ಮಣರಿಗೆ, ವಿಪ್ರರ ಮನೆಯಲ್ಲಿದ್ದಂತಹ ಅಗ್ನಿಹೋತ್ರದ ಅಗ್ನಿಗೆ, ಆಕಾಶಕ್ಕೆ, ಅಂತರಿಕ್ಷಕ್ಕೆ, ಭೂಮಿಗೆ, ಎಲ್ಲಕ್ಕೂ ಒಂದು ರೀತಿಯ ನೆಮ್ಮದಿಯ ವಾತಾವರಣ ಇದೆ. ಎಲ್ಲ ಕಡೆ ನೋಡಿದರೂ ಕೂಡ ಒಂದು ಶೋಭನದ ಭಾವ ಹುಟ್ಟಿಸುವ ರೀತಿಯಲ್ಲಿ ಪ್ರಕೃತಿಯೇ ತನ್ನನ್ನು ತಾನು ಅಲಂಕರಿಸಿಕೊಂಡಿದೆ. ಅಂತಹ ಶ್ರೇಷ್ಠವಾದ ಕಾಲದಲ್ಲಿ ಭಗವಂತ ತಾನು ಶಂಖಚಕ್ರ ಗದಾ ಪದ್ಮಧರನಾಗಿ ಚತುರ್ಭುಜನಾಗಿ ತಾನು ಕಾಣಿಸಿಕೊಂಡ. ಇಷ್ಟಾದಾಗ ಮನೆಯಲ್ಲೆಲ್ಲ ಜಾಗಟೆ ಹೊಡೆದ್ರು, ಶಂಖ ಊದಿದ್ರು. ಶಂಖದುಂದುಭಯೋ ನೇದುಹು ಮೃದಂಗ ಪಣವಾನಕಾಹ ಅಂತ ಎಲ್ಲ ದೇವಲೋಕದಲ್ಲಿ ದೇವತೆಗಳೆಲ್ಲ ಕುಣಿದಾಡಿದ್ರು. ಎಲ್ಲಿ ಹೋಗಿದ್ದರೂ ಗೊತ್ತಿಲ್ಲ, ಈಗ ಕಾಣಿಸಿಕೊಂಡ್ರಂತೆ. ಇಲ್ಲಿ ತನಕ ಆ ದೇವತೆಗಳು ಎಲ್ಲಿದ್ದರು ಅಂತಲೇ ಗೊತ್ತಿಲ್ಲ, ಅವರನ್ನು ಹುಡುಕಿಸುವುದಕ್ಕೆ ಆಗಿರಲಿಲ್ಲ. ಈಗ ದೇವಗಂಧರ್ವರು, ದೇವತೆಗಳಲ್ಲ, ದೇವಗಂಧರ್ವರು, ವಿದ್ಯಾಧರರು, ಅಪ್ಸರೆಯರು ಅವರೆಲ್ಲ ಕುಣಿದಾಡ್ತಾರೆ. ಸಿದ್ಧ ವಿದ್ಯಾಧರಗಣಾ ಸಕಿಂ ಪುರುಷ ಕಿನ್ನರಾಹ, ಕಿಂಪುರುಷ ಕಿನ್ನರ ಚಾರಣಾಹ ಯಕ್ಷ ರಕ್ಷಾಂಸಿ ಸುಪರ್ಣ ಭುಜಗೋತ್ತಮಾ, ಪಕ್ಷಿಗಳು, ಹಾವುಗಳು ಎಲ್ಲವೂ ಕುಣಿದು ಕುಪ್ಪಳಿಸುವಂತಹ ಒಂದು ಆನಂದದ ವಾತಾವರಣ ನಿರ್ಮಾಣ ಆಗಿದೆ. ಅದಿತಿ ನೋಡ್ತಾಳೆ, ಪರಮಸುಂದರವಾದಂತಹ ಲೋಕದ ಸೌಂದರ್ಯವನ್ನೆಲ್ಲ ಒಂದು ಕಡೆಯಲ್ಲಿ ಶೇಖರಿಸಿದರೆ ಹೇಗಿರ್ತದೋ ಅಂತಹ ಸುಂದರವಾದಂತಹ ಮಗು, ಹಿಂದೆ ಕಂಡಂತಹ ಭಗವಂತನ ಸುಸ್ವರೂಪ. ದೃಷ್ಟ್ವಾದಿತಿಸ್ತಂ ನಿಜಗರ್ಭ ಸಂಭವಂ ಪರಂ ಪುಮಾಂಸಂ ಮುದಮಾಪ ವಿಸ್ಮಿತ ಗೃಹೀತ ದೇಹಂ ನಿಜಯೋಗಮಾಯಯ ಪ್ರಜಾಪತಿಶ್ಚಾಹ ಜಯೇತಿ ವಿಸ್ಮಿತಃ. ತನ್ನ ಮುಂದೆ ನಿಂತಿರತಕ್ಕಂತಹ ತನ್ನ ಗರ್ಭದಿಂದ ಆವಿರ್ಭೂತನಾದ ಭಗವಂತನನ್ನು ವಿಸ್ಮಿತಳಾಗಿ ನೋಡ್ತಾಳೆ. ಚತುರ್ಮುಖ ಬ್ರಹ್ಮ ಜಯ 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 ಅಂತ ಹೇಳ್ತಾ ಇದ್ದಾನಂತೆ. ಆ ಹೊತ್ತಿಗೆ ಈ ಆ ಶರೀರವನ್ನು ನೋಡಿ ಕೈ ಮುಗಿಬೇಕು ಅಂತ ಇವಳು ಕೈಯನ್ನು ಹೀಗೆ ಮಾಡ್ತಾಳೆ. ಅಷ್ಟು ಹೊತ್ತಿಗೆ ಇದ್ದಕ್ಕಿದ್ದಾಗೆ ಶಂಖಚಕ್ರ ಗದಾಪದ್ಮ ಎಲ್ಲ ಹೋಯಿತು. ಬಭೂವತೇನೈವ ಸವಾಮನೋ ವಟುಹು ಸಂಪಶ್ಯತೋ ದಿವ್ಯಗತಿರ್ಯಥಾ ನಟಃ. ಕಶ್ಯಪರೂ ಪಕ್ಕದಲ್ಲಿದ್ದಾರೆ. ಕಶ್ಯಪ ಮತ್ತು ಅದಿತಿಯರು ನೋಡ್ತಾ ಇದ್ದಾರೆ ಶಂಖಚಕ್ರ ಗದಾಪದ್ಮಧಾರಿಯಾದ ಭಗವಂತನನ್ನು. ನೋಡ್ತಾ ಇರುವ ಹಾಗೆ ಆ ಎರಡು ಕೈ ಎಲ್ಲಿ ಹೋಯಿತು ಅಂತಿಲ್ಲ, ಒಂದು ವಟು ಆಗಿಬಿಟ್ಟಂತೆವ. ಸಂಪಶ್ಯತೋ, ಅವರಿಬ್ಬರು ನೋಡುತ್ತಿರುವಂತೆಯೇ
ತೇನೈವ ರೂಪೇಣ ಹಿಂದೆ ಶಂಖಚಕ್ರ ಗದಾ ಪದ್ಮಧಾರಿಯಾದ ಆ ರೂಪದಿಂದಲೇ ಆತ ಬಭೂವ ವಟುಹು ವಾಮನೋ ವಟು ವಾಮನ ವಟುವಾಗಿ ಬಿಟ್ಟ. ಇವನಿಗೆ ವಾಮನ ಅಂತ ಅಕ್ಕಿಯಲ್ಲಿ ಬರೆದ ಹೆಸರಲ್ಲ, ಅವ ಆದದ್ದು ಸಹ ವಾಮನೋ ವಟುಹು ಬಭೂವ. ಆದರೆ ವಾಮನ ಅನ್ನೋದು ಹೆಸರಲ್ಲ, ವಟುವಿಗೆ ವಿಶೇಷಣ. ಎಂತಹ ವಟು? ವಾಮನನಾದ ವಟುವಾದ ಅಂತ. ವಾಮನನಾದ ವಟು ಅಂದರೆ ಏನು? ಸುಂದರನಾದ ವಟು ಅಂತ. ವಾಮನ ಶಬ್ದಕ್ಕೆ ಸುಂದರ ಅಂತ ಅರ್ಥ. ಆಮೇಲೆ 120 ಅರ್ಥ ಹೇಳಲಿಕ್ಕೆ ಆಗ್ತದೆ. ಯಾಕೆ ವಿಷ್ಣು ಸಹಸ್ರನಾಮದ ವಾಮನ ಶಬ್ದಕ್ಕೆ ವಾಮ ಮುನೇರಿ ವಾಮನ, ವಾ ಅಂದ್ರೇನು, ಮಾ ಅಂದ್ರೇನು, ನ ಅಂದ್ರೇನು, ವಾಮನ ಅಂದ್ರೇನು, ಅಥವಾ ವಾ ಅಮ ನ ಸೇರಿಸಿ ಸಾವಿರಾರು ಅರ್ಥಗಳನ್ನು ಹೇಳ್ಬೋದು. ಆದರೆ ವಾಮನ ಅನ್ನೋ ಶಬ್ದಕ್ಕೆ ನೀವು ಕೋಶ ತೆಗೆದು ನೋಡಿದರೆ 2 ಅರ್ಥ ಹೇಳ್ತಾರೆ. ಒಂದು ಸುಂದರ, ಎರಡನೇದ್ದು ಕುಳ್ಳ ಅಂತ. ಒಂದು ತುಂಬ ವಾಮನನಿದ್ದಾನೆ ಅಂದರೆ ಕುಳ್ಳ, ಅವನಿಗೆ ಖುಷಿ. ಕುಳ್ಳ ಅನ್ನೋದು ವಾಮನ ಅಂತ ಹೇಳಿದರೆ ಕುಳ್ಳ ಅಂತ ಅರ್ಥ. ಅಂದರೆ ದ್ರಾಕ್ಷಿ ಇದ್ದರೆ ನಮಗೆಲ್ಲ ಕೈಗೆ ಸಿಗುತ್ತೆ. ಈ ವಾಮನನಾದರೆ ಏನು ಮಾಡಬೇಕಾಗ್ತದೆ? ಕುಣಿಬೇಕು, ಟಕ ಟಕ ಅಂತ. ಕೊನೆಗೂ ಸಿಗೋದಿಲ್ಲ. ಕೊನೆಗೆ ಏನು ಮಾಡೋದು ಅಂತ ಹೇಳಿದರೆ ಅಣ್ಣನ ಮೇಲೆ ತಮ್ಮ ಹತ್ತುಕೊಂಡು ತೆಗೆಯೋದು. ಹೀಗೆ ಮಾಡಬೇಕಾಗಂತ ವಾಮನ. ಉದ್ಬಾಹುರಿವ ವಾಮನಃ, ಹಾರಿ ಹಾರಿ ತೆಗಿಬೇಕಾಗ್ತದೆ ವಾಮನನಿಗೆ. ಅಂದರೆ ಕುಳ್ಳ, ಚಿಕ್ಕದಾಗಿ ಕಾಣಿಸ್ತಕ್ಕಂಥವ ಅನ್ನೋದು ವಾಮನ ಶಬ್ದದ ಅರ್ಥ. ವಟುಗಳು ಯಾವತ್ತೂ ವಾಮನರೇ ಆಗಿರ್ತಾರೆ. ಯಾಕಂದರೆ 21 ವರ್ಷಕ್ಕೆ ಉಪನಯನ ಆಗುದಾ? 21 ವರ್ಷಕ್ಕೆ ಉಪನಯನ ಆದರೆ ವಾಮನ ಅಲ್ಲ, ತ್ರಿವಿಕ್ರಮ. ಅದು ತ್ರಿವಿಕ್ರಮ ವಟು ಅಂತ ಅವನಿಗೆ ಹೆಸರು. ಅದೇ 8 ವರ್ಷಕ್ಕೆ ಉಪನಯನ ಆದರೆ, 7 ವರ್ಷಕ್ಕೆ ಉಪನಯನ ಆದರೆ ವಾಮನ ವಟು ಅಂತ ಅವನಿಗೆ ಹೆಸರು. ಬಭೂವ ತೇನೈವ ಸವಾಮನೋ ವಟು ಸಂಪಶ್ಯತೋ ದಿವ್ಯಗತಿರ್ಯಥಾ ನಟಃ. ದಿವ್ಯಗತಿಯಾದ ನಟನೋ ಎಂಬಂತೆ ಒಂದು ದೃಷ್ಟಾಂತ. ಅದು ಹೇಗೆ? ನೋಡುತ್ತಿರುವಂತೆ ಶಂಖಚಕ್ರ ಗದಾ ಪದ್ಮಧಾರಿಯಾದಂತಹ ಆ ಭಗವಂತ ವಟುವಾದ. ವಟುವಾದ ಅಂದರೆ ಏನು? ಹಿಂದೆ ಕಚ್ಚೆ ಹಾಕಿಕೊಂಡಿದ್ದ. ಯಾವುದನ್ನು? ಬಂಗಾರದ ಬಣ್ಣದ ಪೀತವಾಸಸ್ಸನ್ನು ಧರಿಸಿದ್ದ. ಈಗ ಅದೇ ಬಂಗಾರದ ಬಣ್ಣದ ಬಟ್ಟೆ ಏನಾಯಿತು ಅವನಿಗೆ? ಕೌಪೀನವಾಗಿ ಸುತ್ತಕ್ಕೆ ಕಚ್ಚೆ ಎಲ್ಲ ಸುತ್ತ ಕಟ್ಟಿದ ವಸ್ತ್ರವಾಯಿತು. ಶಂಖಚಕ್ರ ಗದಾ ಪದ್ಮ ಹೋಯಿತು, ಒಂದು ಕಮಂಡಲು ಬಂತು, ಕೈಯಲ್ಲಿ ಇನ್ನೊಂದು ಕಡೆ ದಂಡ ಬಂತು. ಈ ರೀತಿ ಇದು ಹೇಗೆ ಸಾಧ್ಯ ಆಯಿತು ಅಂತೇಳಿದರೆ, ಕೆಲವರು ನಾಟಕ ಮಾಡುವವರು ಹಾಗೆ ಮಾಡ್ತಾರಂತೆ. ಯಥಾ ನಟಃ, ನಟ ಅಂದರೆ ನಾಟಕ ಮಾಡುವವ. ನಾಟಕ ಮಾಡ್ತಕ್ಕಂಥವ ಉದಾಹರಣೆಗೆ ಮೊದಲು ಶೂರ್ಪಣಕೆ ಆಗಿರ್ತಾಳೆ ಅಂತ ಅಂದ್ಕೊಳ್ಳುವ. ಅವನಿಗೆ ಶೂರ್ಪಣಕೆಯ ವೇಷ ಯಕ್ಷಗಾನದಲ್ಲೆಲ್ಲ ನೋಡಬೇಕು. ಅವನ ಹೆಸರು ಸೀನಪ್ಪ ಅಂತ ಹೆಸರಿರ್ತದೆ. ಅವನು ಶೂರ್ಪಣಕೆಯ ವೇಷ ಆಗ್ತಾನೆ. ಶೂರ್ಪಣಕೆ ಅಂತಲೇ ನೋಡಿದರೆ ಮಕ್ಕಳೆಲ್ಲ ಹೆದರ್ಕೊಂಡು ಓಡಿ ಹೋಗ್ತಾರೆ. ಅಷ್ಟು ಅಂತ ಶಬ್ದ ಎಲ್ಲ ಮಾಡ್ತಾನೆ ಶೂರ್ಪಣಕೆ. ಅವನೇನು ಆಗಬೇಕೀಗ? ರಾಮನನ್ನು ನೋಡಿದ ಮೇಲೆ ರಾಮನ ಜೊತೆಗೆ ಹೋಗಬೇಕು ಅಂತ ಆಸೆ ಆಗ್ತದೆ ಶೂರ್ಪಣಕೆಗೆ. ಆವಾಗ ಒಳ್ಳೆ ಸುಂದರಿಯಾದ ಮಾಯಾ ಶೂರ್ಪಣಕ ರೂಪ ಆಗಬೇಕು. ನೋಡ್ತಾ ಇದ್ದ ಹಾಗೆ ಶೂರ್ಪಣಕೆ ಹೋಗಿ ಒಂದು ಭಾರಿ ಪರಮ ಸುಂದರಿಯಾಗಿ, ಅಲ್ಲೇ ತನಗೆ ಹೇಗಿರ್ತದೆ? ಹಲ್ಲು ಹೀಗಿರ್ತದೆ. ಈಗ ನೋಡಿದರೆ ಬಹಳ ಸುಂದರವಾದ ಮುಖ ಆಗ್ತದೆ. ಹೇಗೆ ಅಂದರೆ ಒಂದು ಪರದೆ ಹಿಡಿತಾರೆ, ಕುಣ್ಕೊಂಡು ಅದು ಓಡಿ ಹೋಗ್ತದೆ, ಇದ್ಯಾವುದೋ ಹೆಣ್ಣು ಬಂದು ನಿಂತುಕೊಳ್ತದೆ. ಹೀಗೆ ಮಾಡ್ತಾರೆ. ಆದರೆ ದಿವ್ಯಗತಿಯಾದ ನಟ ಇದ್ದರೆ, ದಿವ್ಯಗತಿ ಅಂತ ಹೇಳಿದರೆ ದೇವತಾ ಸಾಮರ್ಥ್ಯವುಳ್ಳಂತಹ ನಟ ಅಂತಾದರೆ ಅವನು ಅಲ್ಲಿಂದಲೇ ತನ್ನ ರೂಪವನ್ನು ವ್ಯತ್ಯಾಸ ಮಾಡ್ತಾನೆ. ದಿವ್ಯಗತಿರ್ಯಥಾ ನಟಃ, ದಿವ್ಯಗತಿಯುಳ್ಳಂತಹ ನಟ ಹೇಗೋ ಹಾಗೆ ಈ ಭಗವಂತ ಆ ಹಿಂದಿನ ರೂಪದಿಂದ ತೇನೈವ ಸವಾಮನೋ ವಟು ಬಭೂವ, ವಾಮನ ವಟುವಾಗಿ ಬಿಟ್ಟ. ಹಾಗಾದರೆ ವಾಮನಾವತಾರ ಹೇಗಾಯಿತು ಅಂತ ಈ ಉಪನ್ಯಾಸ ಎಲ್ಲ ಆದಮೇಲೆ ಆಮೇಲೆ ಕ್ವಶ್ಚನ್ ಆನ್ಸರ್ ಇರ್ತದೆ. ಆವಾಗ ಹೇಗೆ ಹೇಳೋದು? ವಾಮನಾವತಾರ ಆದಿತ್ಯ ಹೊಟ್ಟೆಯಿಂದ ವಾಮನ ಹುಟ್ಟಿದ ಅಂತ ಹೇಳುವುದಲ್ಲ. ಅದಿತಿಯಿಂದ ಭಗವಂತ ಶಂಖಚಕ್ರ ಗದಾ ಪದ್ಮಧಾರಿಯಾಗಿ ಆವಿರ್ಭವಿಸಿದ. ಅದಿತಿ ದೇವಿ ಕೈ ಮುಗಿಯೋ ಹೊತ್ತಿಗೆ ಆ ಮಗುವಿಗೆ ಅಮ್ಮ ಕೈ ಮುಗಿಯುವುದು ಸರಿಯಲ್ಲ ಅಂತ ಅನಿಸಿತು. ಅದಕ್ಕೆ ಆ ಮಗು ಏನು ಮಾಡಿತು ಅಂತ ಹೇಳಿದರೆ ತನ್ನನ್ನು ವಾಮನ ರೂಪದಲ್ಲಿ ತೋರಿಸಿಕೊಂಡಿತು. ವಾಮನ ರೂಪದಲ್ಲಿ ತಂ ವಟುಂ ವಾಮನಂ ದೃಷ್ಟ್ವಾ ಮೋದಮಾನಾಹ ಮಹರ್ಷಯಃ ಕರ್ಮಾಣಿ ಕಾರಯಾಮಾಸುಹು ಪುರಸ್ಕೃತ್ಯ ಪ್ರಜಾಪತಿಂ. ತಂ ವಟುಂ ವಾಮನಂ ದೃಷ್ಟ್ವಾ, ಸುಂದರನಾದ ಆ ವಯಸ್ಸಿನ ವಟುವನ್ನು ನೋಡಿದವರು. ಮೋದಮಾನಾಹ ಮಹರ್ಷಯ. ಇಲ್ಲೊಂದು ವಾಮನ ಶಬ್ದಕ್ಕೆ ಇನ್ನೊಂದು ಅರ್ಥ ವಿಶೇಷ ಇದೆ. ಏನು ಅಂದರೆ 7 ಮತ್ತು 8ನೇ ವರ್ಷದ ವಟುವಿಗೆ ವಾಮನ ಅಂತ ಹೆಸರು. ಈ ಹುಡುಗಿಯರು 9 ವರ್ಷ ಆಗುವಲ್ಲಿಯ ತನಕ ಕನ್ನಿಕಾ ಅಂತ ಅವರಿಗೆ ಹೆಸರು. ಕೆಲವು 12 ವರ್ಷ ತನಕ ಕನ್ನಿಕೆಯರನ್ನು ಕೆಲವು ಆಗಮ ಗ್ರಂಥ ಹೇಳ್ತದೆ. ಸಾಮಾನ್ಯ ದುರ್ಗಾತಂತ್ರ ಎಲ್ಲವೂ ಕೂಡ ಹೇಳುವುದು 9 ವರ್ಷದ ತನಕ ಹುಡುಗಿಯರಿಗೆ ಕನ್ನಿಕೆಯರು ಅಂತ ಹೆಸರು. ದುರ್ಗಾರಾಧನೆ ಮಾಡುವಾಗ ಕನ್ನಿಕಾರಾಧನೆ ಅಂತ ಒಂದು ವಿಧಾನ ಇದೆ. ಕನ್ನಿಕೆಯನ್ನು ಕುಡಿಸಿ ಆಕೆಗೂ ಕೂಡ ಒಂದು ವಸ್ತ್ರವನ್ನು ಕೊಟ್ಟು ಆರಾಧನೆ ಮಾಡುವಂಥ ವಿಧಾನ ಇದೆ. ಅದರಲ್ಲಿ 1 ವರ್ಷದ ಕನ್ನಿಕೆಯಿಂದ 9 ವರ್ಷದ ಕನ್ನಿಕೆಯ ತನಕ ಇದೆ. ಅಲ್ಲಿ 1 ವರ್ಷದ ಕನ್ನಿಕೆಗೆ ಗೌರಿ ಅಂತ ಹೆಸರು.
2 ವರ್ಷದ ಕನ್ನಿಕೆಗೆ ಅಂಬಿಕಾ ಅಂತ ಹೆಸರು, 3 ವರ್ಷದ ಕನ್ನಿಕೆಗೆ ನದಿ ಅಂತ ಹೆಸರು. ಈಗ ಒಂದೊಂದು ಕನ್ನಿಕೆಗೆ ಆ ವರ್ಷಕ್ಕೆ ಸರಿಯಾಗಿ ಅವರಿಗೊಂದು ಹೆಸರು, ಅಂದರೆ ಅದರಲ್ಲಿ ಆಯಾ ದುರ್ಗಾ ರೂಪದ ಸನ್ನಿಧಾನ ಇರ್ತದೆ ಅಂತ ಅರ್ಥ. ಹಾಗೆ ವಟುಗಳಿಗೂ ಕೂಡ, ಮಕ್ಕಳಿಗೂ ಕೂಡ 1 ವರ್ಷ 2 ವರ್ಷ 3 ವರ್ಷಕ್ಕೆ ಹೆಸರಿಲ್ಲ, ತುಂಟ ಅಂತ ಹೆಸರು ಅಷ್ಟೇ. 3 ವರ್ಷದ ತನಕ ಹೆಸರಿಲ್ಲ. 3 ವರ್ಷದ ನಂತರ 4ನೇ ವರ್ಷಕ್ಕೆ ಬರಬೇಕಾದ್ರೆ ಬಾಲ ಅಂತ ಅವನಿಗೆ ಹೆಸರು. 5ನೇ ವರ್ಷಕ್ಕೆ ಬರುವಾಗ ಬಾಲಕ ಅಂತ ಹೆಸರು. ಒಂದು ಕಾ ಜಾಸ್ತಿ ಸೇರ್ತದೆ, ಬಾಲ ಹೋಯ್ತು. ಈಗ ಮಂಗನ ಬಾಲ ಹೋಯಿತು, ಆದ್ದರಿಂದ ಅವನಿಗೆ ಬಾಲಕ ಅಂತ ಹೆಸರು. ಬಾಲ ಇದ್ದವ ಬಾಲಕ, ಅದಕ್ಕಿಂತ ಮುಂಚೆ ಶಿಶು ಅಂತ ಅಷ್ಟೇ ಹೆಸರು ಅವನಿಗೆ. ಈಗ ಬಾಲ ಹೋಗಿ ಬಾಲಕ ಆದ, 5ನೇ ವರ್ಷಕ್ಕೆ ಬಾಲಕ ಆಗ್ತಾನೆ. ಬಾಲಕ ಆದವ 5ನೇ ವರ್ಷಕ್ಕೆ ಉಪನಯನ ಮಾಡ್ಬೋದಂತೆ. ಒಂದು ವೇಳೆ ಅವನಿಗೆ ಮಂತ್ರೋಚ್ಚಾರಣೆಯ ಸಾಮರ್ಥ್ಯ ಇದ್ದರೆ ಬ್ರಹ್ಮವರ್ಚಸ ಕಾಮಸ್ಯ ಕಾರ್ಯಂ ವಿಪ್ರಸ್ಯ ಪಂಚಮಿ ಅಂತ 5ನೇ ವರ್ಷಕ್ಕೆ ಉಪನಯನ. ಮೃಕಂಡುವಿನ ಮಗ ಮಾರ್ಕಂಡೇಯನಿಗೆ 5 ವರ್ಷಕ್ಕೆ ಉಪನಯನ ಆಗಿತ್ತು. ಆದ್ದರಿಂದ ಬಾಲಕನಿಗೆ ಉಪನಯನ ಮಾಡ್ಬೋದು. ಬಾಲಕ ಹೋಗಿ 6ನೇ ವರ್ಷಕ್ಕೆ ಅವನಿಗೆ ಧನ ಅಂತ ಹೆಸರು. ಅವನಿಗೆ ಸ್ವಲ್ಪ ದುಡ್ಡು ಮಾಡ್ತಾನೆ ಅಂತ ಅರ್ಥ. ಅವನಿಗೆ ಷಷ್ಠೇತು ಧನ ಕಾಮಸ್ಯ, ಅದು 6ನೇ ವರ್ಷಕ್ಕೆ. 7ನೇ ವರ್ಷಕ್ಕೆ ಬಂದರೆ ವಾಮನ ಅಂತ ಹೆಸರು. ವಟುವಿಗೆ ಹೆಸರಾಗುವುದು, ಆಯಾ ವಯಸ್ಸಿಗೆ ಆ ವಟುವಿಗೆ ಒಂದು ಹೆಸರು. ಆದ್ದರಿಂದ ತಂವಟುಂ ವಾಮನಂ ದೃಷ್ಟ, ಈ ವಟು ಏನಾಗಿದ್ದಾನೆ ಈಗ? 5ನೇ ವರ್ಷದವನು ಅಲ್ಲ, 6ನೇ ವರ್ಷದವನು ಅಲ್ಲ, 7ನೇ ವರ್ಷದ ವಟು ಆಗಿದ್ದಾನೆ. ಅದನ್ನು ವಾಮನಂ ದೃಷ್ಟ ಅಂತ ಹೇಳುವುದು. ವಾಮನಂ ದೃಷ್ಟ ಮೋದಮಾನಾಹ, ವಾಮನ ವಟು ನೋಡಿದ ಕೂಡಲೇ ಮಹರ್ಷಿಗಳಿಗೆ ಖುಷಿ, ಒಂದು ಉಪನಯನ ಮಾಡಿಬಿಡುವ ಅಂತ. ಯಾಕಂದರೆ ವಾಮನ ಅನ್ನೋ ವಯಸ್ಸು ಬಂದು ಕೂಡಲೇ ಅದು ಉಪನಯನದ ವಯಸ್ಸು. ಮಹರ್ಷಿಗಳು ಕರ್ಮಾಣಿ ಕಾರಯಾಮಾಸುಹು ಪುರಸ್ಕೃತ್ಯ ಪ್ರಜಾಪತಿಂ. ಪ್ರಜಾಪತಿ ಅಂದರೆ ಕಶ್ಯಪ ಪ್ರಜಾಪತಿ. ಕಶ್ಯಪ ಪ್ರಜಾಪತಿಯನ್ನು ಮುಂದಿಟ್ಟುಕೊಂಡು ಆ ಮಗುವಿಗೆ ಆಗಬೇಕಾದ ಕರ್ಮ ಎಲ್ಲ ಮಾಡಿದರು. ಈಗ ಪ್ರಧಾನ ಕರ್ಮ ಯಾವುದು? ಈ ವಯಸ್ಸಿಗೆ ಆಗಬೇಕಾದ್ದು ಯಾವುದು? ನಾಮಕರಣವ, ಉಪನಯನ ಅಲ್ವಾ? ವಾಮನ ವಟುವಿಗೆ ಆಗಬೇಕಾದ್ದು ಉಪನಯನ. ತಸ್ಯೋಪನೀಯಮಾನಸ್ಯ ಸಾವಿತ್ರೀಂ ಸವಿತಾ ಬ್ರವೀತ್ ಬೃಹಸ್ಪತಿರ್ಬ್ರಹ್ಮಸೂತ್ರಂ ಮೇಖಲಾಂ ಕಶ್ಯಪೋ ದದೌ. ಆತನಿಗೆ ಉಪನಯನ ಆಯಿತು. ಉಪನಯನ ಹೇಗಾಯಿತು ಅಂತ ಒಂದು 10 ಶ್ಲೋಕದಲ್ಲಿದೆ. ಅಂದರೆ ಉಪನಯನ ಹೇಗಾಯಿತು? ವಸ್ತುತಃ ಉಪನಯನ 3 ಗಂಟೆಯ ಕಾರ್ಯಕ್ರಮ ಅಲ್ಲ, 3 ದಿವಸದ ಕಾರ್ಯಕ್ರಮ. ಗೃಹಸ್ಥನಾದವ ಉಪನಯನ ಹೇಗೆ ಮಾಡಬೇಕು ಅಂದರೆ, ಒಂದು ದಿವಸ ತನ್ನ ಕುಲದೇವತೆಯನ್ನು ಆರಾಧನೆ ಮಾಡಬೇಕು. ಅದಕ್ಕೋಸ್ಕರ ತನ್ನ ನಿಕಟ ಬಂಧುಗಳನ್ನೆಲ್ಲ ಆಹ್ವಾನಿಸಬೇಕು. ಇದಕ್ಕಿಂತ ಮುಂಚಿನ ಕಾರ್ಯಕ್ರಮ ಬಂಧುಗಳನ್ನೆಲ್ಲ ಸೇರಿಸಿ ಉಪನಯನ ಯಾವಾಗ ಮಾಡುವುದು ಅಂತ ಚಿಂತನೆ ಮಾಡಿ, ಮುಹೂರ್ತ ಸ್ವೀಕಾರ ಇತ್ಯಾದಿಗಳೆಲ್ಲ ಆಗ್ತದೆ. ಆದರೆ ಉಪನಯನ ಪ್ರಕ್ರಿಯೆಯ ಕಾರ್ಯಕ್ರಮ ಹೇಗೆ ಅಂತೇಳಿದರೆ, ಗೃಹಾರಾಧನೆ ಮತ್ತು ಕುಲದೇವತಾರಾಧನೆ ಇದನ್ನು ನಡೆಸುವಂಥದ್ದು. ನೀವೆಲ್ಲ ಏನು ಹೇಳ್ತೀರಿ? ಕುಲದೇವತಾ ಪೂಜೆ ಅಂತ ಕರೀತೀರಾ? ದೇವರ ಸಮಾರಾಧನೆ ಅಂತ ಕರಿತೀವಿ. ಅಂದರೆ ಕುಲದೇವರಿಗೆ ಒಂದು ನಾವು ದೊಡ್ಡ ಕೆಲಸ ಮಾಡ್ತಾ ಇದ್ದೇವೆ, ಜ್ಞಾನದ ಕೆಲಸ, ಅದನ್ನು ಮಾಡುವುದಕ್ಕೆ ಅನುಮತಿ ಬೇಕು ಅಂತ ಕೇಳೋದು. ಕುಲದೇವತಾರಾಧನೆ ಅಂತೇಳಿದರೆ ಏನು? ಅದು ಸಮಾರಾಧನೆಯೇ ಕುಲದೇವತಾರಾಧನೆ. ಕುಲದೇವರಿಗೆ ಪ್ರೀತಿ ಆಗುವುದು ಯಾವಾಗ ಅಂದರೆ, ತಮ್ಮ ಮನೆಯಲ್ಲಿ ಉಚಿತವಾದಂತಹ ನೈವೇದ್ಯವನ್ನು ಮಾಡಿ ಅದನ್ನು ಬ್ರಾಹ್ಮಣರಿಗೆ ಬಡಿಸುವ ಪ್ರಕ್ರಿಯೆ. ಅದನ್ನು ಕುಲದೇವತಾರಾಧನೆ ಅಥವಾ ನೀವು ಹೇಳಿದ ಪ್ರಕ್ರಿಯೆ ಏನಿದೆ, ದೇವರ ಸಮಾರಾಧನೆ ಅನ್ನೋ ಪ್ರಕ್ರಿಯೆ ಏನಿದೆ, ಅದರ ಪ್ರಮುಖವಾದ ವಿಷಯ ಏನಂದರೆ, ದೇವರಿಗೆ ನಾವು ಮಾಡಿದ ಅಡಿಗೆಯನ್ನು ನೈವೇದ್ಯ ಮಾಡಿ ಅದನ್ನು ಬ್ರಾಹ್ಮಣರಿಗೆ ಹಾಕೋದು. ಬ್ರಾಹ್ಮಣರು ತೃಪ್ತರಾಗಬೇಕು. ಅದಕ್ಕೆ ಕುಲದೇವರ ಆರಾಧನೆಯ ಪ್ರಮುಖ ಭಾಗ ವಿಪ್ರಭೋಜನ ಅನ್ನೋದಾಗಿರ್ತದೆ. ಅದು ವಿಹಿತವಾದ ರುಚಿಯಾದ ಅಡಿಗೆಯನ್ನು ಮಾಡಿ ಭೋಜನ ಮಾಡಿಸ್ತಕ್ಕಂತಹ ಪ್ರಕ್ರಿಯೆಗೆ ಕುಲದೇವತಾ ಸಮಾರಾಧನಾ ಅಂತ ಹೆಸರು. ಕುಲದೇವತಾ ಸಮಾರಾಧನೆಯನ್ನು ಮಾಡುವ ದಿವಸವೇ ನಾಂದಿ ಪಿತೃಗಳ ಆರಾಧನೆಯನ್ನು ಕೂಡ ಮಾಡುವುದಕ್ಕೆ ಅವಕಾಶ ಇದೆ. ಅವತ್ತೇ ಮಾಡಬೇಕು ಅಂತೇನಿಲ್ಲ. ಯಾಕಂದರೆ ಕುಲದೇವತಾ ಸಮಾರಾಧನೆಯ ಜೊತೆಗೆ ಸೇರುವಂಥ 2 ಅಂಶ ಅಂದರೆ, ಒಂದು ಮಾತೃಕಾರಾಧನೆ, ಒಂದು ಪಿತೃ ಆರಾಧನೆ. ಮಾತೃಕಾರಾಧನೆಯನ್ನು ಮಾತೃಕಾ ಪೂಜೆ ಅಂತ ಕರೀತಾರೆ. ಪಿತೃಗಳ ಆರಾಧನೆಯನ್ನು ನಾಂದಿ ಶ್ರಾದ್ದ ಅಥವಾ ನಾಂದಿ ಸಮಾರಾಧನಾ ಅನ್ನುವ ಶಬ್ದದಿಂದ ಕರೀತಾರೆ. ಮಾತೃಕೆಯರು ಅಂತೇಳಿದರೆ 7 ಜನ ಸಪ್ತ ಮಾತೃಕೆಯರು, ಆಮೇಲೆ 16 ಜನ ಅವರು ಗೌರ್ಯಾದಿ ಷೋಡಶ ಮಾತೃಕೆಯರು ಅಂತ ಹೆಸರು. 16 ಜನ ಇದು ಶಾಶ್ವತ ಮಾತೃಕೆಯರು, ಷೋಡಶ ಮಾತೃಕಾ ಅಂತ ಅವರನ್ನು ಕರೀತಾರೆ. ಗೌರಿ, ಪದ್ಮ, ಶಚಿ, ಮೇಧಾ, ಸಾವಿತ್ರಿ, ವಿಜಯ, ಜಯ, ದೇವಸೇನ, ಸ್ವದಾ, ಸ್ವಾಹ, ಮಾತೃ, ಲೋಕಮಾತೃ, ಧೃತಿ, ಪುಷ್ಟಿ, ತುಷ್ಟಿ, ಆಮೇಲೆ ಆತ್ಮನ ಕುಲದೇವತೆ ಅವಳು ಮಾತೃ ಯಾರು? ಅದು ಲಕ್ಷ್ಮೀ ನರಸಿಂಹ ಅಂದರೆ 16ನೇ ಮಾತೃ ಯಾರು ಅಂದರೆ, ಲಕ್ಷ್ಮೀ ನರಸಿಂಹನೇ 16ನೇ ಮಾತೃ. ಅದು ನರಸಿಂಹಿ ಅಲ್ಲ, ನರಸಿಂಹ. ಹಾಗೆ ಶ್ರೀನಿವಾಸ ಅಂತಾದರೆ ಪದ್ಮಾವತಿಯನ್ನು ಮಾತ್ರ ಅಂತ ಕೂಡಿಸುವುದಲ್ಲ, ಶ್ರೀನಿವಾಸ ದೇವರೇ
16ನೆಯ ಮಾತೃ ಅನ್ನುವ ಸ್ಥಾನದಲ್ಲಿ ಬರ್ತಾರೆ. ಮಾತೃಕಾ ಅಂತಲೇ ಅವರಿಗೆ ಹೆಸರು. ಆದ್ದರಿಂದ ಈ 15 ಮಾತೃಗಳ ಜೊತೆಗೆ ಆತ್ಮನಃ ಕುಲದೇವತಾ ಯಾರಿದ್ದಾರೆ ಆ ಕುಲದೇವತೆಯನ್ನು 16ನೆಯ ಮಾತೃವಾಗಿ ಆರಾಧನೆ ಮಾಡತಕ್ಕಂತಹ ಪ್ರಕ್ರಿಯೆಗೆ ದೇವರ ಸಮಾರಾಧನೆ ಅಂತ ಹೆಸರು. ಅದಕ್ಕೆ ಒನಕೆ ಮತ್ತೊಂದು ಇತ್ಯಾದಿ ಎಲ್ಲ ಮಾಡ್ತೀರಲ್ಲ, ಕೆಲವರು ಒನಕೆಯಲ್ಲಿ ಪೂಜೆ ಮಾಡೋದು, ಕೆಲವರು ಮಡಿಕೆಯಲ್ಲಿ, ಕೆಲವರು ಬರೀ ಬೇರೆ ಬೇರೆ ರೀತಿಯ ಗಿಟುಕುಗಳಲ್ಲಿ ಎಲ್ಲ ಚಿತ್ರ ಮಾಡಿ ಅದರಲ್ಲಿ ಪೂಜೆ. ಒಬ್ಬೊಬ್ಬರ ಸಂಪ್ರದಾಯ ಒಂದು. ಕೆಲವರು ಮಣ್ಣಿನ ಗುಡ್ಡೆ ತಂದು ಅದರಲ್ಲಿ ಪೂಜೆ ಮಾಡ್ತಾರೆ. ಬೇರೆ ಬೇರೆ ಕ್ರಮ. ನಿಜವಾಗಿ ಅದೆಲ್ಲ ಪ್ರತೀಕ ಒಂದು ಗೌಜು ಗಂಧಲ ಮಾಡುವುದಕ್ಕೆ, ಒಂದು ಸಂಪ್ರದಾಯ ಅನುಷ್ಠಾನ ಮಾಡುವುದಕ್ಕೆ ಇರುವ ವಿಧಾನವೇ ಹೊರತು ವಸ್ತುತಃ ವಿಪ್ರ ಸಮಾರಾಧನೆ ಪ್ರಮುಖ. ಹಾಗಾದರೆ ಒನಕೆ ಇತ್ಯಾದಿ ಯಾಕೆ? ಅದು ಉಪನಯನದ ನಿಮಿತ್ತವಾಗಿ ಅವತ್ತು ಕೆಲಸಗಳನ್ನು ಶುರು ಮಾಡುವಂಥದ್ದು. ಎಲ್ಲರೂ ಸೇರಿ ಒನಕೆಯಿಂದ ಕುಟ್ಟಿ ಎಲ್ಲ ರೆಡಿ ಮಾಡುವುದೆಲ್ಲ ಇರ್ತದಲ್ಲ, ಅದೆಲ್ಲ ಅರಶಿಣವನ್ನು ಕುಟ್ಟಿ ಅರಶಿಣ ಸಿದ್ಧಗೊಳಿಸುವುದು ಇತ್ಯಾದಿ ಪ್ರಕ್ರಿಯೆಯನ್ನೆಲ್ಲ ಮಾಡುವ ವಿಧಾನ ಇರುವುದರಿಂದ ಅದಕ್ಕೆ ಬೇಕಾದ ವಸ್ತು ಇದು ಏನು ಹೆಸರು? ಬೀಸುವ ಕಲ್ಲು, ಅವುಗಳಿಗೆಲ್ಲ ಪೂಜೆ ಮಾಡೋದು. ಈಗ ಮಿಕ್ಸಿಗೆಲ್ಲ ಪೂಜೆ ಮಾಡೋದು ಒಳ್ಳೆಯದು. ಅದು ಕರೆಂಟ್ ಇಲ್ಲದೆ ಹೋದರೆ ಪೂಜೆ ಇನ್ನಷ್ಟೇ ಎಡವಟ್ಟಾಗ್ತದೆ ಅಂತ. ಆ ಬೀಸುವ ಕಲ್ಲು ಇವತ್ತಿಗೂ ಆ ಸಂಪ್ರದಾಯ ಉಳಿಸಿಕೊಳ್ಳುವುದರಿಂದ ಏನು ಅಂದರೆ, ಆ ಬೀಸುವ ಕಲ್ಲಿನಲ್ಲಿ ಮಹಾಲಕ್ಷ್ಮಿಯ ಸನ್ನಿಧಾನ, ಒನಕೆಯಲ್ಲಿ ಭಾರತೀ ದೇವಿಯ ಸನ್ನಿಧಾನ, ಅವುಗಳಲ್ಲಿರುವ ಸನ್ನಿಧಾನದ ಚಿಂತನೆ ಒಂದುಂಟಲ್ಲ, ಅದು ನಮಗೆ ಶ್ರೇಯಪ್ರದವಾಗ್ತದೆ. ಆ ನಿಟ್ಟಿನಿಂದ ಉಪನಯನಕ್ಕೆ ಬೇಕಾದ ಸಾಮಗ್ರಿ ಸಲಕರಣೆಗಳನ್ನು ನಮ್ಮ ಕುಟುಂಬದವರ ಜೊತೆ ಸೇರಿ ಸಜ್ಜುಗೊಳಿಸುವಂತಹ ಕೆಲಸ ಅನ್ನುವ ದೃಷ್ಟಿಯಿಂದ ಅಲ್ಲಿ ಸುವಾಸಿನಿ ಪ್ರಧಾನವಾಗಿ ನಡೆಸುವಂಥದ್ದು ಆ ಪ್ರಕ್ರಿಯೆ. ಆಮೇಲೆ ಭೋಜನ. ಈ ಪ್ರಕ್ರಿಯೆಯನ್ನು ನಡೆಸಿದಾಗ ದೇವರ ಸಮಾರಾಧನೆ, ಮಾತೃಕಾರಾಧನಾ ಅಂತ ಅದಕ್ಕೆ ಹೆಸರು. ನಾಂದಿ ಸಮಾರಾಧನೆಯ ಪ್ರಕ್ರಿಯೆಯಲ್ಲಿ ಸತ್ಯ ವಸು ಅಂತ ಇಬ್ಬರು ದೇವತೆಗಳು, ವಿಶ್ವೇ ದೇವತೆಗಳು ಅಂತ ಕರೀತಾರೆ. ಆ ಸತ್ಯವಸು ಸಂಜ್ಞಕರಾದ ವಿಶ್ವೇ ದೇವತೆಗಳನ್ನು ಆರಾಧನೆ ಮಾಡಿ ನಮ್ಮ ಹಿರಿಯರನ್ನೆಲ್ಲರನ್ನು ತೃಪ್ತಿಗೊಳಿಸುವುದಕ್ಕೋಸ್ಕರ ಸವ್ಯದಿಂದಲೇ, ಅಂದರೆ ನಾವು ನಿತ್ಯ ಸಂಧ್ಯಾವಂದನೆ, ದೇವರ ಪೂಜೆ ಇತ್ಯಾದಿ ಯಾವ ಕ್ರಮದಿಂದ ಮಾಡ್ತೇವೆ ಅದೇ ಕ್ರಮದಿಂದ ಅಕ್ಷತೆ ಕಾಳು ಇಟ್ಟುಕೊಂಡು ಗೆಜ್ಜೆ ವಸ್ತ್ರಗಳನ್ನು ಉಪಯೋಗಿಸಿಕೊಂಡು ಮಾಡತಕ್ಕಂಥ ಒಂದು ಶ್ರಾದ್ದ. ಶ್ರಾದ್ದ ಅನ್ನುವ ಶಬ್ದಕ್ಕೆ ಏನರ್ಥ? ನಿಜವಾಗಿ ಬ್ರಾಹ್ಮಣ ಭೋಜನ ಅಂತ. ನಮಗೆ ಕೆಲವು ಶಬ್ದ ಕೇಳಲಿಕ್ಕೆ ಹೆದರಿಕೆ ಆಗುವ ರೀತಿಯಲ್ಲಿ ಶಬ್ದ ಬಂದಿದೆ. ಯಾರಾದರೂ ಶ್ರಾದ್ದ ಅಂತ ಹೇಳಿದರೆ ಮದುವೆಯ ದಿವಸ ಶ್ರಾದ್ದ ಅಂತ ಹೇಳುವುದು. ಕೆಲವರು ಇವತ್ತು ನಾಂದಿ ಶ್ರಾದ್ದ ಆಗಲಿಲ್ವಾ ಅಂತ ಕೇಳಿದರೆ ಮದುವೆ ದಿವಸ ಶ್ರಾದ್ದ ಶಬ್ದ ಬಳಸುವುದಾ? ಅದು ನಾಂದಿ ಸಮಾರಾಧನೆ ಅಂತ ಕರಿಬೇಕು. ಶಾಸ್ತ್ರದಲ್ಲಿ ಎಲ್ಲೂ ನಾಂದಿ ಸಮಾರಾಧನಾ ಅಂತ ಶಬ್ದ ಇಲ್ಲ. ಶಾಸ್ತ್ರದಲ್ಲಿರುವುದು ನಾಂದಿ ಶ್ರಾದ್ದ ಅಂತಲೇ ಶಬ್ದ. ನಾಂದಿ ಶ್ರಾದ್ದಂ ಪುರಃ ಕೃತ್ವ ವಿವಾಹಂ ಅಭಿಮಂತ್ರಯೇತ್ ಅಂತ ನಾಂದಿ ಶ್ರಾದ್ದ ಅಂತಲೇ ಇರೋದು. ಆದರೆ ಶ್ರಾದ್ದ ಶಬ್ದದಲ್ಲಿ ಕೆಲವರಿಗೆ ಹೆದರಿಕೆ ಆಗೋದು. ನಿಜವಾಗಿ ಹಾಗಿಲ್ಲ. ಮತ್ತು ಪಿತॄನ್ ಉದ್ದಿಶ್ಯ ವಿಪ್ರೇಭ್ಯ ಶ್ರದ್ಧೆಯಾ ದೀಯತೆ ಹಿ ಯತ್ ತದ್ವೈ ಶ್ರಾದ್ದಂ ಪ್ರಕೀರ್ತಿನಂ. ಶ್ರಾದ್ದ ಅನ್ನುವ ಶಬ್ದದ ಅರ್ಥವೇ ಬ್ರಾಹ್ಮಣ ಭೋಜನ ಅಂತ. ಆದ್ದರಿಂದ ಈ ದೇವತಾ ಸಮಾರಾಧನೆಯ ಜೊತೆಗೆ, ಅಂದರೆ ಕುಲದೇವರ ಆರಾಧನೆಯನ್ನು ಮಾಡುವುದರ ಜೊತೆಗೆ ನಾಂದಿ ದೇವತೆಗಳನ್ನೂ ಆರಾಧನೆ ಮಾಡುವುದಕ್ಕೆ ಅವಕಾಶ ಇದೆ. ಜೊತೆಗೆ ನಾಂದಿ ಆರಾಧನೆ ಎಷ್ಟು ದಿವಸ ಮುಂಚೆ ಮಾಡ್ಬೋದು? ಉಪನಯನಕ್ಕೆ 6 ದಿವಸ ಮುಂಚೆ ಮಾಡುವುದಕ್ಕೆ ಅವಕಾಶ ಇದೆ. 7 ದಿವಸ ಮುಂಚೆ ಮಾಡುವುದಕ್ಕೆ ಅವಕಾಶ ಇಲ್ಲ. ಮದುವೆಯಲ್ಲಿ ಆಗುವಾಗ 10 ದಿವಸ ಮುಂಚೆ ಮಾಡುವುದಕ್ಕೆ ಅವಕಾಶ ಇದೆ. 11 ದಿವಸ ಮುಂಚೆ ಮಾಡುವುದಕ್ಕೆ ಅವಕಾಶ ಇಲ್ಲ. 10 ದಿವಸಕ್ಕಿಂತ ಹೆಚ್ಚು ನಡೆಯುವ ಮಹಾಯಜ್ಞ ಅಂತಾದರೆ ಅದಕ್ಕೆ 21 ದಿವಸ ಮುಂಚೆ ನಾಂದಿ ಸಮಾರಾಧನೆ ಮಾಡ್ಬೋದು. ಏಕವಿಂಶತ್ಯಹರ್ ಯಜ್ಞೆ ವಿವಾಹೇ ದಶವಾಸರಾ ತ್ರಿಷಟ್ ಚೌಲೋಪನಯನೆ. ಚೌಲದಲ್ಲಿ 3 ದಿವಸ ಮುಂಚೆ, ಉಪನಯನದಲ್ಲಿ 6 ದಿವಸ ಮುಂಚೆ, ಉಳಿದದ್ರಲ್ಲಿ ನಾಮಕರಣಾದಿಗಳಲ್ಲಿ ಸದ್ಯೋ ನಾಂದಿ ಪ್ರಶಸ್ಯತೆ. ಅಲ್ಲಿ ಸದ್ಯ ನಾಂದಿ, ಆಗಲೇ ನಾಂದಿ. ಉಪನಯನದಲ್ಲಿ 6 ದಿವಸ ಮುಂಚೆ ಇಡ್ಬೋದು, ಅವತ್ತು ಇಡಬಾರ್ದು ಅಂತಿಲ್ಲ. ಉಪನಯನದ ದಿವಸವೇ ನಾಂದಿ ಸಮಾರಾಧನೆ ಮಾಡ್ಬೋದು, ಆದರೆ ಮ್ಯಾಕ್ಸಿಮಮ್ 6 ದಿವಸ ಮುಂಚೆ ಇಡ್ಬೋದು ಅನ್ನೋದು ಅದಕ್ಕೆ ವಿಧಾನ. ಅದು ಯಾಕೆ ಅಷ್ಟು ಮುಂಚೆ ಇಡೋದು? ಯಾಕೆ ಇಟ್ಟರೆ ಆವಾಗ ಪ್ರತಿಬಂಧಕ ಏನು ಬಂದರೂ ಕೂಡ ಇವರಿಗೆ ಅಶುಚಿತ ಆಗುವುದಿಲ್ಲ. ಅಂದರೆ ಯಾವುದೋ ಒಂದು ಪ್ರಸವ ಆಯಿತು ಸಂಬಂಧಿಕರಲ್ಲಿ, ಆವಾಗ ಪ್ರಸವ ನಿಮಿತ್ತವಾಗಿ ಇವರು ಉಪನಯನ ನಿಲ್ಲಿಸಬೇಕಾಗಿಲ್ಲ. ಅವರಿಗೆ ವೃದ್ಧಿ ಪುರುಡು ಅಂತ ಕರಿತೀರಿ, ಅದು ಬರುವುದಿಲ್ಲ. ಈ ನಿಟ್ಟಿನಿಂದ ನಾಂದಿ ಸಮಾರಾಧನೆಯನ್ನು ಸ್ವಲ್ಪ ಬೇಗ ಮಾಡುವುದಕ್ಕೂ ಧರ್ಮಶಾಸ್ತ್ರದ ಅನುಮತಿ ಎನ್ನುವುದಿದೆ. ಅಂತೂ ಉಪನಯನಕ್ಕಿಂತ ಹಿಂದಿನ ದಿವಸ ದೇವತಾ ಸಮಾರಾಧನಾದಿ, ದೇವರ ಸಮಾರಾಧನೆ ಮೊದಲಾದ ವಿಧಾನಗಳನ್ನು ನಡೆಸಿಕೊಳ್ಬೇಕು. ಅದಕ್ಕಿಂತೆಲ್ಲ ಮುಖ್ಯವಾಗಿ ಏನು ಅಂತೇಳಿದರೆ, ವಟುವನ್ನು ಒಳ್ಳೆ ಚೆನ್ನಾಗಿ ಜಾಗ್ರತೆಯಾಗಿ ಮಾಡಬೇಕು. ಅವನಿಗೆ ಮರುದಿವಸ ಉಪನಯನದಲ್ಲಿ ಶಕ್ತಿ ಬರುವುದಕ್ಕೆ ಸರಿ ಊಟ ಗೀಟ ಹಾಕಬೇಕು. ಅವನಿಗೆ ಸರಿ ಎಣ್ಣೆ ಗಿಣ್ಣೆ ಹಚ್ಚಿ ಸ್ನಾನ ಎಲ್ಲ ಸರಿಯಾಗಿ ಮಾಡಿಸಬೇಕು. ಇದೆಲ್ಲ ಪ್ರಕ್ರಿಯೆಯನ್ನು ಮಾಡಿ ಮರುದಿವಸ ಉಪನಯನದ ಪ್ರಕ್ರಿಯೆ. ಈ ಉಪನಯನವನ್ನು ನಡೆಸತಕ್ಕಂತಹ ವ್ಯಕ್ತಿ ಪ್ರಧಾನ ಮಾಡುವುದೇನು? ಉಪನಯನ ದಿವಸ ಗಾಯತ್ರಿ ಉಪದೇಶವನ್ನು ಕೊಡುವುದು. ಗಾಯತ್ರಿ ಉಪದೇಶವನ್ನು ಕೊಡುವ ತಂದೆ ಗಾಯತ್ರಿ ಶಕ್ತಿಯನ್ನು ತನ್ನಲ್ಲಿ ಗಟ್ಟಿ ಮಾಡಿಕೊಂಡು ಉಪದೇಶ ಕೊಡಬೇಕು. ಆಗ ಕೊಟ್ಟ ಮಂತ್ರಕ್ಕೆ ಬಲ ಜಾಸ್ತಿ ಆಗ್ತದೆ. ಅದಕ್ಕೆ ವಿಧಾನ ಏನು ಮಾಡ್ತಾರೆ ಅಂದರೆ, ಗಾಯತ್ರಿ ಉಪದೇಶ ಕೊಡುವವ
ಕನಿಷ್ಠ 12,000 ಗಾಯತ್ರಿ ಜಪಿಸಿರಬೇಕು. ಅಂದರೆ ಹಿಂದೆಲ್ಲ ಉಪನಯನ ಆಗಿ ಎಲ್ಲ ಲೆಕ್ಕಾಚಾರ ಮಾಡಿ ಅಷ್ಟಾಗಿದೆ ಅಂತ ಹೇಳುವುದಲ್ಲ. ತನ್ನ ಜಪಾನುಷ್ಠಾನದ ಜೊತೆಗೆ ಪ್ರತ್ಯೇಕವಾಗಿ 12 ಗುರುರ್ 12,000 ಗಾಯತ್ರೀಂಚ ಜಪೇತ್ತಥಾ ಕೃಚ್ಛ್ರತ್ರಯಂ ಚೋಪನೇತ ಪಾದಕೃಚ್ಛ್ರಂ ವಟುಶ್ಚರೇತ್ ಅಂತ ಶೌನಕ ಮಹರ್ಷಿಗಳು ಹೇಳ್ತಾರೆ. ಅಂದರೆ ಏನು? ಗುರು ಅಂದರೆ ಯಾರು? ಗಾಯತ್ರಿ ಉಪದೇಶ ಕೊಡುವ ಅಪ್ಪನಿಗೆ ಗುರು ಅಂತ ಹೆಸರು. ಗಾಯತ್ರಿ ಉಪದೇಶವನ್ನು ಕೊಡುವ ತಂದೆ 12,000 ಗಾಯತ್ರೀಂಚ ಜಪೇತ್ 12,000 ಗಾಯತ್ರಿ ಜಪವನ್ನು ಮಾಡಿರಬೇಕು. ಇದು ಗಾಯತ್ರಿ ಮಂತ್ರೋಪದೇಶಕ್ಕೆ ಮಾತ್ರ ಅಲ್ಲ, ಒಬ್ಬನಿಗೆ ಅಷ್ಟಾಕ್ಷರ ಜಪವನ್ನು ಮಗನಿಗೆ ಉಪದೇಶ ಕೊಡುವುದಾದರೆ ಅಷ್ಟಾಕ್ಷರವನ್ನು ಅಷ್ಟು ಸಂಖ್ಯೆಯಲ್ಲಿ ಮಾಡಿರಬೇಕು. ಆ ಸಂಖ್ಯೆಯ ಜಪ ಮಾಡಿತು ಅಂತಾದರೆ ಆವಾಗ ಕೊಟ್ಟ ಮಂತ್ರ ಅವನಿಗೆ ಹೆಚ್ಚು ಫಲವನ್ನು ಕೊಡ್ತದೆ. ಅದಕ್ಕೋಸ್ಕರ ನಮ್ಮಲ್ಲೆಲ್ಲ ಸಂಪ್ರದಾಯ ಹೇಗಿರುವುದು, ಉಪನಯನ ಯಾವತ್ತಿದೆಯೋ ಅದಕ್ಕಿಂತ 48 ದಿವಸ ಹಿಂದೆ ಇವನು ಸಂಕಲ್ಪ ಮಾಡ್ತಾನೆ. ಮಮ ಉಪನೇತೃತ್ವಾಧಿಕಾರ ಸಿದ್ಧಯೇ 12,000 ಗಾಯತ್ರಿ ಜಪಂ ಕರಿಷ್ಯೆ ಅಂತ ಸಂಕಲ್ಪ ಮಾಡ್ತಾನೆ. ಅವನ ಸಂಧ್ಯಾವಂದನೆಯಲ್ಲಿ 10 ಗಾಯತ್ರಿ ಜಪ ಮಾಡ್ತಾನೆ. 10 ಗಾಯತ್ರಿ ಜಪ ಮಾಡಿ ಅದಕ್ಕೆ 30ರಷ್ಟು ಅಷ್ಟಾಕ್ಷರ ಮಂತ್ರ ಜಪವನ್ನು ಮಾಡಿ ಸಂಧ್ಯಾವಂದನೆಯೆಲ್ಲ ಮುಗಿಸಿದ ಮೇಲೆ ಆಮೇಲೆ ಇದು ಸಂಕಲ್ಪ, ಗಾಯತ್ರಿ ಜಪ ಉಪದೇಶ ಮಾಡುವುದಕ್ಕೋಸ್ಕರ ನಾನು ಜಪ ಮಾಡ್ತೇನೆ ಅಂತ. ಒಂದು ದಿವಸ 500 ಆದರೆ ಗೋಡೆಯಲ್ಲಿ ಬರೆದಿಡ್ತಾನೆ. ಗೋಡೆಯಲ್ಲಿ ಬರೆದ್ರೆ ಮತ್ತೆ ಸುಣ್ಣ ಬಣ್ಣ ಮಾಡಬೇಕಾಗುತ್ತೆ. ಗೋಡೆಯಲ್ಲಿ ಒಂದು ಪತ್ರ ಇಟ್ಟು ಕ್ಯಾಲೆಂಡರಲ್ಲಿ ಬರೆಯೋದು. ಹೀಗೆ ಬರೆದು 12,000 ಗಾಯತ್ರಿ, ಭಾನುವಾರ ದಿವಸ 2,000 ಗಾಯತ್ರಿ ಜಪ ಮಾಡೋದು, ಬೇರೆ ದಿವಸ 100 ಮಾಡೋದು. ಒಟ್ಟಿನಲ್ಲಿ 12,000 ಗಾಯತ್ರಿ ಜಪವನ್ನು ಮಾಡಿ ಆಮೇಲೆ ಗಾಯತ್ರಿ ಉಪದೇಶ ಕೊಡಬೇಕು. ಇನ್ನು ಕೆಲವರಿಗೆ ಪುರುಸೊತ್ತೇ ಇರುವುದಿಲ್ಲ, ಅಷ್ಟು ವ್ಯವಹಾರ ಜಪ ಮಾಡಲಿಕ್ಕೆ ಪುರುಸೊತ್ತು ಇರುವುದಿಲ್ಲ. ಉಪನಯನಕ್ಕೆ ಅಪರೂಪಕ್ಕೆ ಅವರು ರಜೆ ಹಾಕಿ ಮಾಡಿಕೊಂಡದ್ದು ಪುರುಸೊತ್ತು. ಅಂಥವ್ರು ಏನು ಮಾಡ್ತಾರೆ ಅಂದರೆ ಉಪನಯನದ ದಿವಸ 2 ಬ್ರಾಹ್ಮಣರನ್ನು ಕೂಡಿಸಿ ನೀವಿಬ್ಬರು ಸೇರಿ 12,000 ಗಾಯತ್ರಿ ಜಪ ಮಾಡಬೇಕು ಅಂತ ಅವರ ಹತ್ರ ಯಜ್ಞೋಪವೀತ ಕೊಟ್ಟು ಯಜ್ಞೋಪವೀತಕ್ಕೆ ಆ ಗಾಯತ್ರಿಯ ಅಭಿಮಂತ್ರಣವನ್ನು ಮಾಡಿಸಿ ತಾನು ಗಾಯತ್ರಿ ಜಪ ಮಾಡಲಿಕ್ಕೆ ಪುರುಸಲ್ಲಿ ಇಲ್ಲದೆ ಆಫೀಸಲ್ಲಿ ಎಷ್ಟು ಸಂಪಾದನೆ ಮಾಡಿದ್ದಾನೋ ಅದನ್ನೆಲ್ಲ ದಕ್ಷಿಣೆ ಕೊಡ್ತಾನೆ. ಹೀಗೆಲ್ಲ ಮಾಡುವ ಅದಕ್ಕೂ ಒಂದು ಪುರೋಹಿತರು ಕೊನೆಗೆ ವ್ಯವಸ್ಥೆ ಮಾಡಿಕೊಂಡದ್ದು. ಇವನಿಗೆ ಮಾಡಲಿಕ್ಕೆ ಆಗೋದಿಲ್ಲ, ಕೊನೆ ಪಕ್ಷ ಬ್ರಾಹ್ಮಣನಿಗಾದರೂ ದುಡ್ಡು ಕೊಡಲಿ ಅಂತ ಅವರ ಹತ್ರ ಗಾಯತ್ರಿ ಜಪವನ್ನು ಮಾಡಿಸಿ ಅದಕ್ಕೆ ದಕ್ಷಿಣೆ ಕೊಡುವಂತಹ ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇದ್ದಾರೆ. ವಸ್ತುತಃ ಉಪದೇಷ್ಟರು 12,000 ಗಾಯತ್ರಿ ಜಪವನ್ನು ಮಾಡಬೇಕು. ಇಲ್ಲಿ ಕಶ್ಯಪ ಪ್ರಜಾಪತಿಗಳೇ ಉಪದೇಷ್ಟರುಗಳು. ಅದು ಯಾರಿಗೆ ಉಪದೇಶ ಮಾಡುವುದು? ಯಾರು ನಿರಂತರವಾಗಿ ಚತುರ್ಮುಖ ಬ್ರಹ್ಮನಿಗೆ ವೇದೋಪದೇಶ ಮಾಡ್ತಾನೋ ಅವನಿಗೆ ಗಾಯತ್ರಿ ಉಪದೇಶ ಮಾಡುವುದು. ಆದ್ದರಿಂದ ಇಲ್ಲಿ ಇಂಥ ಪ್ರಶ್ನೆಗಳಿಗೆ ಅವಕಾಶ ಇಲ್ಲ. ಅಂತೂ ಉಪನಯನದ ಪ್ರಕ್ರಿಯೆ ಈಗ ಮರುದಿವಸ ಪ್ರಾರಂಭ ಆಗ್ತದೆ. ಉಪನಯನದಲ್ಲಿ ಪ್ರಮುಖವಾಗಿ ಪುಣ್ಯಾಹ ವಾಚನ, ಇವತ್ತಿನ ದಿನ ಪುಣ್ಯಾಹ ಅಂತ ಬ್ರಾಹ್ಮಣರ ಹತ್ರ ಹೇಳಿಸುವಂತಹ ಪ್ರಕ್ರಿಯೆ. ಅಂದರೆ ಯಾವ ಭೂಮಿಯಲ್ಲೇ ನಾವು ಕರ್ಮಾನುಷ್ಠಾನ ಮಾಡಿದರೂ ಆ ಭೂಮಿಯಿಂದ ಒಂದು ಶಕ್ತಿ ಬರ್ತಾ ಇರ್ತದೆ. ಆ ಶಕ್ತಿಗೆ ಅಘಾಹ ಶಕ್ತಿ ಅಂತ ಹೆಸರು. ಅದು ಮಣ್ಣಿನಲ್ಲಿರುವ ಸಾಮಾನ್ಯವಾದ ಶಕ್ತಿ. ಅದು ನಾವು ಸತ್ಕರ್ಮಾನುಷ್ಠಾನ ಮಾಡುವಾಗ ಆ ಅಘಾಹ ಶಕ್ತಿ ಅಲ್ಲಿಂದ ಬರದೇ ಇರುವ ಹಾಗೆ ಅಲ್ಲಿ ಪುಣ್ಯಾಹ ಅನ್ನುವ ವೈಬ್ರೇಷನ್ ಬರುವ ಹಾಗೆ ಮಾಡಬೇಕು. ಅದಕ್ಕೋಸ್ಕರ ಒಂದು 9 ಮಂತ್ರಗಳಿದ್ದಾವೆ. ಋಗ್ವೇದದ 8 ಮಂತ್ರ, ಯಜುರ್ವೇದದ 1 ಮಂತ್ರ. ಇದನ್ನು ಈ 9 ಮಂತ್ರಗಳನ್ನು ಪುಣ್ಯಾಹ ಮಂತ್ರಗಳು ಅಂತ ಕರೀತಾರೆ. ಭದ್ರಂ ಕರ್ಣೇಭಿಃ ಅಂತ ಶುರುವಾಗ್ತದೆ. ಈ 9 ಪುಣ್ಯಾಹ ಮಂತ್ರವನ್ನು 4 ಬ್ರಾಹ್ಮಣರ ಕೈಯಲ್ಲಿ ದಕ್ಷಿಣೆ ಕೊಟ್ಟು ಅವರ ಹತ್ರ ಹೇಳಿಸುವುದು. ಆ ಮಂತ್ರೋಚ್ಚಾರಣೆಯ ಕಾರಣದಿಂದ ಭೂಮಿಯಲ್ಲಿ ಅಘಾಹ ಶಕ್ತಿ ನಿವೃತ್ತಿಯಾಗಿ ಪುಣ್ಯಾಹ ಶಕ್ತಿಯ ವೃದ್ಧಿಯಾಗ್ತದೆ. ಈ ವೃದ್ಧಿಗೋಸ್ಕರ ಮಾಡತಕ್ಕಂತಹ ಪ್ರಕ್ರಿಯೆಗೆ ಪುಣ್ಯಾಹ ಅಂತ ವಿಧಾನ ಮಾಡ್ತಾರೆ. ಪುಣ್ಯಾಹ ಮಾಡಿ ಹಿಂದೆಯೇ ನಾಂದಿ ಶ್ರಾದ್ದ ಮಾಡಿದ್ದ ಪಕ್ಷದಲ್ಲಿ ಆ ನಾಂದಿ ಪಿತೃಗಳಿಗೆ ಪ್ರಾರ್ಥನೆ ಸಲ್ಲಿಸಿ ನಮಸ್ಕಾರ ಮಾಡಿ ಆಮೇಲೆ ಉಪನಯನದ ಪ್ರಕ್ರಿಯೆ. ಉಪನಯನಕ್ಕೇನೆಲ್ಲ ಸಿದ್ಧತೆ ಮಾಡಿರಬೇಕು? ಯಜ್ಞೋಪವೀತ ಅಂತೂ ಸಿದ್ಧ ಆಗಿರಬೇಕಲ್ವಾ? ತಕಲಿ ಹಿಡ್ಕೊಂಡು ನೂಲು ತೆಗೆದು ಯಜ್ಞೋಪವೀತ ಸಿದ್ಧ ಮಾಡಿರಬೇಕು. ಇಲ್ಲ ಅಂಗಡಿಯಿಂದ ದುಡ್ಡು ಕೊಟ್ಟು ತಂದರೂ ಸರಿ. ಅಂತೂ ಯಜ್ಞೋಪವೀತಕ್ಕೆ ಗ್ರಂಥಿ ಹಾಕಿ ಸಿದ್ಧತೆ ಮಾಡಿರೋದು. ಯಜ್ಞೋಪವೀತಕ್ಕೆ ಗಂಟು ಸ್ವತಃ ಅಪ್ಪನೇ ಹಾಕಬೇಕು ಅವತ್ತು ಅಂತುಂಟು. ಆಮೇಲೆ ಹೊಸ ಯಜ್ಞೋಪವೀತ ಹಾಕುವುದಾದರೆ ಮಗನೇ ಯಜ್ಞೋಪವೀತಕ್ಕೆ ಗಂಟು ಹಾಕ್ಕೊಳ್ಬೇಕು ಅಂತುಂಟು. ಹಾಗಾದರೆ ಶಿಬಿರಕ್ಕೆ ಹೋಗಿ ಯಜ್ಞೋಪವೀತಕ್ಕೆ ಗಂಟು ಹಾಕುವುದು ಹೇಗೆ ಅಂತ ಮೊದಲು ಕಲಿಬೇಕು. ಯಜ್ಞೋಪವೀತದಲ್ಲಿ ಪವಿತ್ರ ಗ್ರಂಥಿ, ಆಮೇಲೆ ಬ್ರಹ್ಮಗಂಟು, ಹೀಗೆ ಪವಿತ್ರ ಗ್ರಂಥಿ ಮತ್ತು ಬ್ರಹ್ಮಗ್ರಂಥಿ ಅಂತ 2 ಗ್ರಂಥಿಗಳು ಹಾಕಲಿಕ್ಕುಂಟು. ಆ ಗ್ರಂಥಿ ಹಾಕುವುದನ್ನು ಪ್ರತಿಯೊಬ್ಬ ಅಭ್ಯಾಸ ಮಾಡಿರಬೇಕು. ಯಜ್ಞೋಪವೀತ ಪ್ರಮುಖವಾದದ್ದು. ವಸ್ತ್ರಾಜಿನೋಪವೀತಾನ ಅಂತ, ವಸ್ತ್ರ ಅಜಿನ ಉಪವೀತ. ಅಜಿನ ಅಂದರೆ ಯಾವುದರದ್ದು? ಅದು ಕೃಷ್ಣ ಮೃಗದ್ದೇ ಆಗಬೇಕು. ಕೃಷ್ಣ ಮೃಗವನ್ನು ಸಾಯಿಸಿ ತೆಗೆದ ಚರ್ಮ ಆಗೋದಿಲ್ಲ. ವಿಧಾನ ವಿಹಿತವಾಗಿ ಯಾರು ಬೇಡರಿದ್ದಾರೆ ಅವರೇ ಪಡೆದಂತಹ ಕೃಷ್ಣ ಮೃಗದ ಚರ್ಮ ಆಗಬೇಕು. ಅದು ಹೇಗೆ? ತ್ರ್ಯಂಗುಲಂತು ಬಹಿರ್ಲೋಮ, ಅದು 3 ಅಂಗುಲದಷ್ಟೇ ಅಗಲ ಇರಬೇಕು. ಅದು ಬಿಟ್ಟು ಒಂದು ದೊಡ್ಡ ಕೃಷ್ಣಾಜಿನ ತಂದು ನಾಳೆ ಅರಣ್ಯ ಇಲಾಖೆಯವರು ಬಂದು ಎತ್ತಿಕೊಂಡು ಹೋಗುವ ಹಾಗೆಲ್ಲ ಆಗಬಾರ್ದು. ಅದು ತ್ರ್ಯಂಗುಲಂತು 3 ಅಂಗುಲದಷ್ಟು.
ಬಹಿರ್ಲೋಮ, ಅದರ ರೋಮ ಜಾರಿ ಹೋಗಿರಬಾರ್ದು. ರೋಮ ಇರತಕ್ಕಂತಹ ತ್ರೆಂಗುಲದಷ್ಟು ಇರತಕ್ಕಂತಹ ಕೃಷ್ಣಾಜಿನ, ಅದಕ್ಕೆ ಕಾರಣವನ್ನೆಲ್ಲ ಧರ್ಮಶಾಸ್ತ್ರ ಹೇಳ್ತದೆ. ಕೃಷ್ಣಾಜಿನ ಯಾರ ಶರೀರದಲ್ಲಿ ಸಂಸೃಷ್ಟವಾಗಿರ್ತದೋ ಅಂಥವರಲ್ಲಿ ಕಾಮ ನಿಗ್ರಹ ಇರ್ತದೆ. ಯಾಕಂದರೆ ಮಕ್ಕಳಿಗೆ ಆಸಕ್ತಿ ಜಾಸ್ತಿ. ಅಲ್ಲಿ ಒಂದು ಬೇಕರಿ ಅಂತ ಬೋರ್ಡ್ ಹಾಕಿದರೆ ಏನು ಬೇಕರಿ ಅಂತ ಕೇಳ್ತಾ ಇರ್ತದೆ. ಅದು ಒಂದು ಹೋಗಿ ಏನೋ ತೆಗೊಳ್ಳುವ ಅಂತ ಇವರಿಗೆ ಮನಸ್ಸೆಲ್ಲ ಆಗ್ತದೆ. ಅಥವಾ ಮನೆಯಲ್ಲೇ ಅಮ್ಮ ಏನಾದರೂ ಒಂದು ಡಬ್ಬಿಯಲ್ಲಿ ಹಾಕಿಟ್ಟಿದ್ದರೆ ಮೆಲ್ಲ ಇವ ಕೆಳಗೆ ಒಂದು ಡಬ್ಬ ಇತ್ತು, ಅದರ ಮೇಲೆ ಹತ್ತಿ ಅಮ್ಮ ಬರುವುದರ ಒಳಗೆ ತೆಗೆದಿರ್ತಾನೆ ಒಳಗಿಂದ. ಅದಕ್ಕೆ ಮೊದಲೇ ಅಮ್ಮ ಹೇಳಿರ್ತಾರೆ, ಇದನ್ನು ಮುಟ್ಟಬೇಡ, ಇದರಲ್ಲಿ ಚಕ್ಕುಲಿ ಇಟ್ಟಿದ್ದೇನೆ ಮುಟ್ಟಬೇಡ ಅಂತ ಹೇಳಿರ್ತಾರೆ. ಅದಕ್ಕೇ ಕೈ ಹಾಕ್ತಾನೆ. ಇದೆಲ್ಲ ಈ ನಿಗ್ರಹ ಬೇಕಲ್ವ ಮಕ್ಕಳಿಗೆ. ಕಾಮಚಾರ, ಕಾಮವಾದ, ಕಾಮಭಕ್ಷಣ ಅಂತ ಹೆಸರು. ಕಾಮಚಾರ ಅಂದರೆ ಬೇಕಾದಲ್ಲಿ ಓಡಾಡೋದು, ಕಾಮವಾದ ಅಂದರೆ ಬೇಕಾದ ಹಾಗೆ ಮಾತಾಡೋದು, ಕಾಮಭಕ್ಷಣ ಅಂದರೆ ಎಷ್ಟೊತ್ತಿಗೆ ಏನನ್ನು ಬೇಕಾದರೂ ತಿನ್ನೋದು. ಈ ಮೂರನ್ನು ನಿಗ್ರಹ ಮಾಡುವುದಕ್ಕೋಸ್ಕರ ಅವನಿಗೆ ಅಜಿನ ಸ್ಪರ್ಶ ಬೇಕು. ಶರೀರದಲ್ಲಿ ಕೃಷ್ಣಾಜಿನವನ್ನು ಸ್ಪರ್ಶವಾಗುವ ಹಾಗೆ ಶರೀರದಲ್ಲಿ ಧಾರಣೆ ಮಾಡಿಸುವುದು. ಅದಕ್ಕೋಸ್ಕರ ಅಜಿನ ಬೇಕು. ಅಜಿನ ವಸ್ತ್ರ. ವಟು ಉಪನಯನ ಆಗುವಲ್ಲ ತನಕ ಅವನಿಗೆ ಎಷ್ಟು ವಸ್ತ್ರ ಇದ್ದರೂ ಒಂದೇ, ಬಿಟ್ಟರು ಒಂದೇ. ವಸ್ತ್ರ ಎಲ್ಲ ಬಿಸಾಡಿ ಹೋದರೂ ಯಾರು ಮಾತಾಡೋದಿಲ್ಲ. ಆದರೆ ಉಪನಯನದ ನಂತರ ಆತನಿಗೆ 2 ವಸ್ತ್ರ ಬೇಕು. ಮೈ ಮೇಲೆ ಒಂದು ಉತ್ತರೀಯದ ಹಾಗೆ ಅವನಿಗೊಂದು ವಸ್ತ್ರವನ್ನು ಧಾರಣೆ, ಯಜ್ಞೋಪವೀತದ ಹಾಗೆ ವಸ್ತ್ರಧಾರಣೆ ಮಾಡಿಸ್ತಕ್ಕಂಥ ಒಂದು ವಿಧಾನ ಅದು ಉಪನಯನದಿಂದ ಪ್ರಾರಂಭವಾಗ್ತದೆ. ಈಗ ವಸ್ತ್ರ, ಅಜಿನ, ಉಪವೀತ. ಇದು ಆದಮೇಲೆ ಸೊಂಟಕ್ಕೆ ಸುತ್ತುವುದಕ್ಕೊಂದು ಹಗ್ಗ ಬೇಕು. ಆ ಹಗ್ಗ ಯಾವುದರದ್ದಾಗಬೇಕು? ಪ್ಲ್ಯಾಸ್ಟಿಕ್ ಹಗ್ಗ ಒಳ್ಳೆಯದಲ್ವ? ಅದಾಗೋದಿಲ್ಲ. ಮತ್ತು ಹುಲ್ಲಿನದ್ದು ಆಗಬೇಕು. ಯಾವ ಹುಲ್ಲು? ಮುಂಜ ಅಂತ ಒಂದು ಹುಲ್ಲಿದೆ. ಪ್ರಸಿದ್ಧವಾದ ಹುಲ್ಲು ದರ್ಭ, ಕುಶ, ಮುಂಜ, ವ್ರೀಹಿ, ದೂರ್ವ ಇದೆಲ್ಲ ಪ್ರಸಿದ್ಧವಾದ ಹುಲ್ಲುಗಳು. ಅದರಲ್ಲಿ ಮುಂಜ ಅಂತ ಒಂದು ಹುಲ್ಲು. ದರ್ಬೆ ಹಾಗೆ ಇರ್ತದೆ, ಆದರೆ ಗಟ್ಟಿ, ಮೇಲೆ ಹೀಗೆ ಹೋದಾಗ ಆಮೇಲೆ ತೆಳುವಾಗಿರ್ತದೆ. ಇದಕ್ಕೆ ಮುಂಜ ಅಂತ ಹೆಸರು. ಅದನ್ನೇನಾದರೂ ಹೀಗೆ ಕೈಯಲ್ಲಿ ಹೇಳಿದ್ರೆ ಕೈ ಹರಿದು ಹೋಗ್ತದೆ. ಕತ್ತಿಯನ್ನು ಹೀಗೆ ಹಿಡ್ಕೊಂಡು ಹೀಗೆ ಅಂದರೆ ಹೇಗಿರ್ತದೆ, ಚೂರಿಯನ್ನು ಹಾಗಾಗ್ತದೆ. ಅದಕ್ಕೆ ಮುಂಜ ಅಂತ ಹುಲ್ಲು. ಆ ಹುಲ್ಲನ್ನು 3 ಹುಲ್ಲು ಸೇರಿಸಿ ಹೀಗಂದು ನೇಯಬೇಕು. ಆಮೇಲೆ 3 ಹುಲ್ಲು ಸೇರಿಸಿ ನೇಯಬೇಕು. ಆಮೇಲೆ 2 ಕೂಡ ಸೇರಿಸಿ ಪೋಣಿಸಬೇಕು. ಮತ್ತೆ 3 ಆಗಿ ಒಟ್ಟು 12 ಹುಲ್ಲು ಮಾಡಿ ಅದನ್ನು ಹಗ್ಗ ಮಾಡಬೇಕು. ಆಗ ಇಷ್ಟು ದಪ್ಪ ಹಗ್ಗ ಆಗ್ತದೆ. ಅಷ್ಟು ದಪ್ಪದ ಹಗ್ಗವನ್ನು ಈ ವಟುವಿಗೆ ಸೊಂಟಕ್ಕೆ ಸುತ್ತಬೇಕು. ಸೊಂಟಕ್ಕೆ ಒಂದೇ ಸುತ್ತು ಸುತ್ತುವುದಲ್ಲ, 3 ಸುತ್ತು ಸುತ್ತಬೇಕು. 3 ಸುತ್ತು ಸುತ್ತಿದ ಕೂಡಲೇ ಅಪ್ಪ ಹೇಳಲಿಕ್ಕುಂಟು ಮಗನಿಗೆ, ವೇದತ್ರಯೇಣ ಆವೃತೋಸ್ಮೀತಿ ಮನ್ಯೇತ. 3 ಸುತ್ತು ಸುತ್ತಿದ್ದೇನಲ್ಲ, ಇದು ಬರೀ ಹಗ್ಗದ ಸುತ್ತಲ್ಲ, 3 ವೇದದ ಸುತ್ತು. ಒಂದು ವೇದ ಅಲ್ಲ. ವೇದ ಎಷ್ಟಿರೋದು? 4 ಅಂತ ಹೇಳ್ತೀರಿ, ಇರೋದು 3. ಆಮೇಲೆಲ್ಲ 4, 5, 6, 7 ಆಯುರ್ವೇದ, ಗಾಂಧರ್ವ ವೇದ ಮತ್ತೆಲ್ಲ ವೇದಗಳೆಲ್ಲ ಸೇರಿಕೊಂಡು ಹೋಗ್ತದೆ. ಪ್ರಧಾನವಾಗಿರುವುದು ಋಗ್ವೇದ, ಯಜುರ್ವೇದ, ಸಾಮವೇದ. ಋಕ್ ಅಂದರೆ ಅದು ಪದ್ಯಾತ್ಮಕವಾದ ವೇದ, ಯಜುರ್ವೇದ ಅಂದರೆ ಗದ್ಯ ರೂಪವಾದ ವೇದ, ಸಾಮವೇದ ಅಂದರೆ ಸಂಗೀತ ರೂಪವಾದ ವೇದ. ಇದು ಬಿಟ್ಟು ಅಥರ್ವ ವೇದ ಅಂದ್ರೇನು? ಅಥರ್ವ ಋಷಿ ಈ 3 ವೇದದಿಂದ ಕೆಲವು ತೆಗೆದು ಒಂದು ಶಾಖೆ ಮಾಡಿದ್ದಕ್ಕೆ ಅಥರ್ವ ವೇದ ಅಂತ ಹೆಸರು. ಅದು ಅಥರ್ವನ ಹೆಸರಲ್ಲಿರ್ತಕ್ಕಂಥ ವೇದ. ವೇದ ಇರುವುದು ತ್ರಯೀ ಅಂತ ವೇದವನ್ನು ಕರೀತಾರೆ. ಆ ತ್ರಯೀ ಬದ್ಧನಾಗಬೇಕು. ವೇದದಿಂದ ಬದ್ಧನಾಗುವುದು ಅಂದ್ರೇನು? ಉಪನಯನ ಆಗುವಲ್ಲಿ ತನಕ ಅವನಿಗೆ ವೇದ ಹೇಳಿದ ಕರ್ಮಗಳೆಲ್ಲ ಬಂಧನ ಇರುವುದಿಲ್ಲ. ಅವತ್ತಿನಿಂದ ವೇದ ಹೇಳಿದ ಹಾಗೆ ಬದುಕತಕ್ಕದ್ದು ಅನ್ನುವ ನಿಯಮದ ಬಂಧನವನ್ನು ಅನುಸಂಧಾನ ಮಾಡುವುದಕ್ಕೋಸ್ಕರ ಮುಂಜೀ ಬಂಧನ. ಮುಂಜಾ ಅನ್ನುವುದು ಹುಲ್ಲು. ಮುಂಜಾ ಹುಲ್ಲಿನಿಂದ ಮಾಡಿದ ಹಗ್ಗಕ್ಕೆ ಮೌಂಜಿ ಅಂತ ಹೆಸರು. ಆ ಮೌಂಜಿಯಿಂದ ಬಂಧನ ಮಾಡುವುದಕ್ಕೆ ಮೌಂಜಿ ಬಂಧನ ಅಂತ ಹೆಸರು. ನೀವೆಲ್ಲ ಉಪನಯನಕ್ಕೆ ಏನು ಹೇಳೋದು? ಮುಂಜಿ ಅಲ್ವಾ? ಅದು ಇಲ್ಲಿಂದ ಬಂದ ಶಬ್ದ. ಮೌಂಜಿ ಬಂಧನವು ಯಾವ ಪ್ರಕ್ರಿಯೆಯಲ್ಲಿ ನಡೆಯುತ್ತೋ ಅದನ್ನು ಮುಂಜಿ 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 ಅಂತ ಹೇಳ್ಕೊಂಡು ಬಂದದ್ದು. ನಿಜವಾಗಿ ಮೌಂಜಿ ಅಂತ ಶಬ್ದ, ಮೌಂಜಿ ಬಂಧನ. ಅದೇ ಯಜ್ಞೋಪವೀತ ಧಾರಣೆ ಇರುವುದರಿಂದ ಅದಕ್ಕೆ ನೂಲ ಮದುವೆ ಅಂತಲೂ ಹೆಸರಿದೆ. ನೂಲ ಮದುವೆ ಅಂತ ಉಪನಯನಕ್ಕೆ ಹೆಸರು. ಯಜ್ಞೋಪವೀತ ಧಾರಣೆಯಿಂದ ಬಂದಿರತಕ್ಕಂಥ ಹೆಸರು ಅದು. ಮೌಂಜಿ ಬಂಧನ ಆದಮೇಲೆ ಒಂದು ದಂಡ ಕೊಡಲಿಕ್ಕೆ ಉಂಟು ಅವನಿಗೆ. ದಂಡ ಯಾವುದರದ್ದಾಗಬೇಕು? ಯಾವುದಾಗ್ಬೋದು? ಇಲ್ಲಿ ಮನೆಯಲ್ಲಿದ್ದ ಬಿದಿರಿನ ಕೋಲು ಒಳ್ಳೆಯದಾ? ಪಾಲಾಶದ್ದೇ ದಂಡ ಆಗಬೇಕು. ಬಿದಿರಿನ ಕೋಲು ಕೊಟ್ಟರೆ ಆಮೇಲೆ ಯಾವುದಾದ್ರೂ ಮಠಕ್ಕೆ ಹೋಗಬೇಕು. ಅದು ಸನ್ಯಾಸಿಗಳಿಗೆ ಬಿದಿರ ಕೋಲು. ಅದೇ ಸಮಾವರ್ತನೆ ಮಾಡುವಾಗ ವರನಿಗೂ ಕೂಡ ಕೊಡುವುದು ಬಿದಿರಿನ ಕೋಲು. ಆದರೆ ವಟುವಿಗೆ ಕೊಡಬೇಕಾದ್ದು ಮಾತ್ರ ಮುತ್ತುಗದ ದಂಡ ಕೊಡಬೇಕು. ಕ್ಷತ್ರಿಯನಿಗೆ ಆಗುವಾಗ ಮುತ್ತುಗ ಪಲಾಶದ್ದಲ್ಲ, ಅವನಿಗೆ ಆಗುವಾಗ ಅಶ್ವತ್ಥದ ದಂಡವನ್ನು ಕೊಡಬೇಕು. ಈಗ ದಂಡದಲ್ಲಿ ವ್ಯತ್ಯಾಸ ಉಂಟು. ಬ್ರಾಹ್ಮಣನಿಗೆ ಅದು ಮುತ್ತುಗದ್ದು ಅಂದರೆ ಪಲಾಶ. ಪಲಾಶ ಅನ್ನೋ ವೃಕ್ಷಕ್ಕೆ ಚಂದ್ರ ಅಭಿಮಾನಿ. ಅದು ಚಂದ್ರನಿಗೆ ಆಹುತಿ ಕೊಡುವಾಗಲೂ ಪಲಾಶದಿಂದ ಆಹುತಿ ಕೊಡಬೇಕು.
ಚಂದ್ರ ನಮ್ಮ ಮನಸ್ಸಿಗೆ ನಿಯಾಮಕ. ನಮ್ಮ ಮನಸ್ಸನ್ನು ನಮ್ಮ ಹಿಡಿತದಲ್ಲಿಟ್ಟುಕೊಳ್ಳುವುದಕ್ಕೋಸ್ಕರ ದಂಡ ಕೊಡುವುದು. ವಟುವಿಗೆ ದಂಡ ಕೊಟ್ಟರೆ ಏನು ಮಾಡ್ತಾನೆ ವಟು? ದಂಡ ಹಿಡ್ಕೊಂಡು ಸಿಕ್ಕಿದವರಿಗೆಲ್ಲ ಕಲಾರಿ ಫೈಟ್ ಮಾಡಲಿಕ್ಕೆ ಶುರು ಮಾಡ್ತಾನೆ. ಅದಲ್ಲ, ದಂಡ ಕೊಡುವುದು ವಟುವಿಗೆ ಯಾಕೆ ಅಂತೇಳಿದರೆ, ಇಲ್ಲಿಯ ತನಕ ಅಪ್ಪ ದಂಡ ಹಿಡ್ಕೊಂಡಿದ್ರು, ಜಾಗ್ರತೆ ಅಂತ ಹೇಳ್ತಾ ಇದ್ರು. ಇನ್ನು ಮುಂದೆ ನಾನು ದಂಡ ಹಿಡ್ಕೊಳ್ತೇನೆ. ಯಾರಿಗೋಸ್ಕರ? ನನಗೋಸ್ಕರ ಇನ್ನೊಬ್ಬರು ದಂಡ ಹಿಡಿಯೋದು ಬೇಡ. ಈಗ ಗಣಪತಿಯ ಕೈಯಲ್ಲಿ ಅಂಕುಶ ಉಂಟಲ್ಲ, ನಿಜವಾಗಿ ಅಂಕುಶ ಯಾರ ಕೈಯಲ್ಲಿ ಇರಬೇಕು? ಮಾವುತನ ಕೈಯಲ್ಲಿ ಅಂಕುಶ ಇರಬೇಕು. ಆನೆ ಅಂಕುಶಕ್ಕೆ ಹೆದರಿಕೊಂಡು ಸರಿಯಾಗಿರಬೇಕು. ಇಲ್ಲಿ ಆನೆಯೇ ಅಂಕುಶ ಹಿಡಿಯುತ್ತೆ ಅಂದರೆ ಅರ್ಥ ಏನು? ನನ್ನ ನಿಯಂತ್ರಣ ನಾನೇ ಮಾಡ್ತೇನೆ. ಪೊಲೀಸರಿದ್ದಾರೆ ಅಂತೇಳಿ ಕಳ್ಳತನ ಮಾಡದೇ ಇರುವುದಲ್ಲ, ನಾವಾಗಿ ಕಳ್ಳತನ ಮಾಡದೇ ಇರಬೇಕು. ಇದಕ್ಕೆ ಸ್ವಾತ್ಮ ನಿಯಂತ್ರಣ ಅಂತ ಹೆಸರು. ಅದಾಂತಂ ದಮಯಿತ್ವಾ ಮಾಂ ಮಾರ್ಗೇ ಸಂಸ್ಥಾಪಯನ್ ಸ್ವಯಂ ದಂಡಕ್ಕರೆ ಸ್ಥಿತೋ ಯಸ್ಮಾತ್ ತಸ್ಮಾದ್ ರಕ್ಷ ಯಥೋ ಭಯಂ ಅಂತ ಆ ದಂಡ ಕೊಡುವಾಗ ಹೇಳುವ ಮಂತ್ರ. ಅದಾಂತಂ, ನಾನು ನನ್ನ ನಿಯಂತ್ರಣದಲ್ಲಿಲ್ಲ, ಅಂತಹ ನನ್ನನ್ನು ದಮಯಿತ್ವ, ನನ್ನನ್ನು ನಿಯಂತ್ರಣಕ್ಕೆ ತಂದು ಮಾರ್ಗೇ ಸಂಸ್ಥಾಪಯನ್ ಸ್ವಯಂ, ಸರಿಯಾದ ಮಾರ್ಗದಲ್ಲಿ ತಾನಾಗಿ ನಡೆಯುವ ಹಾಗೆ ಈ ದಂಡ ನನ್ನ ಕೈಯಲ್ಲಿರಲಿ. ಯತಃ ಭಯಂ, ಯಾವ ಮಾರ್ಗದಲ್ಲಿ ಹೋದರೆ ಭಯ ಆಗ್ತದೆ ಅಲ್ಲಿಂದ ನನ್ನನ್ನು ತಡೆಯುವುದಕ್ಕೋಸ್ಕರ ದಂಡ ನನ್ನ ಕೈಯಲ್ಲಿರಲಿ ಅಂತ ಹೇಳಿಕೊಂಡೇ ದಂಡವನ್ನು ಸ್ವೀಕಾರ ಮಾಡತಕ್ಕಂತಹ ವಿಧಾನ ಇದೆ. ಹೀಗೆ ದಂಡಧಾರಿಯಾಗಿ ಏನೆಲ್ಲ ಆಯಿತು? ಈಗ ಮುಂಜೆ ಆಯಿತು, ಅರಿಶಿಣ ಬಣ್ಣದ ವಸ್ತ್ರ, ಲಂಗೋಟಿ ಇತ್ಯಾದಿ ಧಾರಣೆ ಆಗಿದೆ. ಯಜ್ಞೋಪವೀತ ಹಾಕಿ ಆಯಿತು. ಅಜಿನ ಧಾರಣೆ ಆಗಿದೆ. ತಲೆಗೊಂದು ಟೊಪ್ಪಿ ಇಡಲಿಕ್ಕಿಲ್ವ? ಅದು ಇನ್ನೊಬ್ಬರಿಗೆ ಟೊಪ್ಪಿ ಇಟ್ಟರೆ ಸರಿ. ಅದು ನಮಗೊಬ್ಬ ಟೊಪ್ಪಿ ಅಲ್ಲದೆ ಯಾಕೆ ಬಂದಿದೆ ಗೊತ್ತಿಲ್ಲ, ಸುಮ್ಮನೆ ಬಂದಿದೆ. ವಟುವನ್ನೊಂದು ಅಲಂಕಾರ ಮಾಡೋದು. ಹಿಂದಿನ ಕಾಲದಲ್ಲಿ ವಸ್ತ್ರ ಅಂತೇಳಿದರೆ ತಾನು ಮೈ ಮೇಲೆ ಹಾಕಿದ ಮೇಲೆ ತಲೆಗೊಂದು ಟೊಪ್ಪಿ ಇಟ್ಟರೇ ವಸ್ತ್ರ ಅಂತ ಆಗಿತ್ತು. ಹಿಂದೆ ಎಲ್ಲ ಹಾಗೆ. ಹಿಂದೆ ನಾವು ಇತಿಹಾಸ ನೋಡಿದರೆ ಶಾಲೆಗೆ ಹೋಗುವಾಗ ಟೊಪ್ಪಿ ಇಟ್ಟುಕೊಂಡು ಹೋಗದೆ ಹೋದರೆ ನಗ್ನನಾಗಿ ಹೋದಷ್ಟು ಮರ್ಯಾದೆ ಹೋಗ್ತಿತ್ತು. ಕೊನೆಗೆ ಟೊಪ್ಪಿಯನ್ನು ನಿಲ್ಲಿಸುವ ಒಂದು ಪ್ರಕ್ರಿಯೆ ಶುರುವಾಯಿತು. ಸ್ವಾತಂತ್ರ್ಯ ಕಾಲದಲ್ಲಿ ಶುರುವಾಯಿತು ಟೊಪ್ಪಿ ಬಿಡುವ ಅಂತ. ಕೆಲವರು ಬಿಟ್ಟರು, ಕೆಲವರು ಬಿಡಲಿಲ್ಲ. ಈಗ ಬಿಳಿ ಟೋಪಿಯವರು ಈಗ ತುಂಬ ಜನ ಸಿಗ್ತಾರೆ. ನಾವೆಲ್ಲ ಟೋಪಿ ಬಿಟ್ಟಿದ್ದೇವೆ. ಅದು ಟೋಪಿ ಇಲ್ಲದೆ ಹೋದರೆ, ಒಂದು ಅಂಗಿ ಹಾಕ್ಕೊಳ್ಳದೆ ಹೋದರೆ ಹೇಗೆ ನಾಚಿಕೆ ಆಗ್ತದೋ ಹಾಗೆ ಟೋಪಿ ಇಲ್ಲದೆ ಹೋದರೆ ನಾಚಿಕೆ ಅನ್ನೋ. ಶಾಲೆಗೆ ಹೋಗುವಾಗ ಟೋಪಿ ಇಲ್ವಾ, ಅವನು ಒಂದು ರೀತಿ ನಗ್ನನಾಗಿ ಬಂದಿದ್ದಾನೆ ಅಂತ ಹೇಳುವ ಕಾಲ ಒಂದು ಕಾಲದಲ್ಲಿತ್ತು. ಹಾಗಾಗಿ ಅದು ಉಪನಯನ ದಿವಸ ಆದರೂ ಒಂದು ಟೋಪಿ ಇಡುವುದು ಅಂತ ಪ್ರಕ್ರಿಯೆ ಬಂದಿದೆ. ಇವಾಗ ಟೋಪಿ ಇತ್ಯಾದಿ ಸುಮ್ಮನೆ ಬಂದದ್ದು. ಆಮೇಲೆ ಒಂದು ಛತ್ರಿ ಬೇರೆ ಕೊಡ್ತಾರೆ ಉಪನಯನ ದಿವಸ, ಹೌದಾ? ಅದು ವಾಮನನಿಗೆ ಕೊಟ್ಟಿದ್ದಾರೆ ಅಂತ ಕೊಡುವುದು. ನಿಜವಾಗಿ ಛತ್ರಿ ಕೊಡುವುದು ಉಪನಯನದಲ್ಲಿ ಅಲ್ಲ, ಅದು ಸಮಾವರ್ತನೆಯಲ್ಲಿ ಕೊಡುವುದು. ವಟುವಿಗೆ ಛತ್ರಿಯ ಅಧಿಕಾರ ಇಲ್ಲ. ಛತ್ರಿಯ ಅಧಿಕಾರ ಇರುವುದು ಸಮಾನೀತನಾದವನಿಗೆ, ಅಂದರೆ ಸಮಾವರ್ತನೆಯ ದಿವಸ ಅವನಿಗೆ ಛತ್ರ ಕೊಡಬೇಕು. ಇಲ್ಲಿ ವಾಮನನಿಗೆ ಒಂದು ಛತ್ರ ಕೊಡ್ತಾರೆ. ದ್ಯೌಹು, ಆಕಾಶಾಭಿಮಾನಿಯೇ ಛತ್ರವನ್ನು ತಂದು ಕೊಡುವುದಂತೆ. ಕೊಟ್ಟದ್ದು ಯಾಕೆ ಅಂತೇಳಿದರೆ, ಇವನು ಬರೀ ವಟು ಅಲ್ಲ ವಾಮನ, ಅವನು ವಟುವಾಗಿರುವಾಗಲೇ ಗೃಹಸ್ಥನೂ ಆಗಿದ್ದಾನೆ ಅಂತ ತಿಳಿಸುವುದಕ್ಕೋಸ್ಕರ ಒಂದು ಛತ್ರ ಕೊಟ್ಟದ್ದು. ಇದು ಅಜಿನ ದಂಡ ಕಮಂಡಲು ಅಂತ ಇನ್ನೊಂದುಂಟು. ಕಮಂಡಲು ಅಂದರೆ ಏನು? ಪಂಚಪಾತ್ರೆ. ನಿಜವಾಗಿ ಕಮಂಡಲು ಅಂತೇಳಿದರೆ ಅದರಲ್ಲಿ ಒಂದು ನೀರು ಹೊರಗೆ ಬರಲಿಕ್ಕೆ ಇರ್ತದೆ. ಅದಕ್ಕೆ ಗಿಂಡಿ ಅಂತ ಕರೀತಾರೆ, ಅಥವಾ ದ್ವಿಮುಖಿ ಅಂತ ಕರೀತಾರೆ. ಆ ದ್ವಿಮುಖಿ ಯಾಕೆ? ಆಚಮನಕ್ಕೆ. ಈ ಪಂಚಪಾತ್ರೆ ಅಂತ ಇರ್ತದಲ್ಲ, ಉದ್ಧರಣೆಯಲ್ಲಿ ನೀರು ತೆಗೆಯುವುದು. ಉದ್ಧರಣೆಯಲ್ಲಿ ನೀರು ತೆಗೆದು ಒಂದು ಸಲ ಆಚಮನ ಮಾಡಿದರೆ ಆಮೇಲೆ ಆ ನೀರು ಆಚಮನ ಬಿಟ್ಟು ಬೇರೆ ಕೆಲಸಕ್ಕೆ ಬರುವುದಿಲ್ಲ. ಆದರೆ ದ್ವಿಮುಖಿಯಲ್ಲಿ ಆಚಮನ ಮಾಡಿದರೆ ಆ ನೀರು ಬರ್ತದೆ. ಯಾಕೆಂತೇಳಿದರೆ ದ್ವಿಮುಖಿ ಹೀಗೆ ಹರಿದು ಬರುವುದಲ್ವ, ಹರಿದು ಬಂದರೆ ಇದು ನದಿ ಇದ್ದ ಹಾಗೆ, ನದಿಯಿಂದ ಹರಿದು ಬಂದ ನೀರು ತೆಗೆದದ್ದಾದ್ದರಿಂದ ದ್ವಿಮುಖಿಯಲ್ಲಿದ್ದ ನೀರು ಮುಂದಿನ ಎಲ್ಲ ಕೆಲಸಕ್ಕೆ ಬರ್ತದೆ. ಆ ದೃಷ್ಟಿಯಿಂದ ಗಿಂಡಿಯಲ್ಲಿ ನೀರು ಹಿಡ್ಕೊಳ್ಳೋದು ಅದಕ್ಕೆ ಆಚಮನಕ್ಕಾಗ್ತದೆ. ಕೆಲವು ಸಲ ಶಾಪ ಕೊಡಬೇಕು ಅನಿಸಿದರೆ ನೀರು ತಗೊಂಡು ಹೀಗೆ ಶಾಪ ಕೊಡಲಿಗೂ ಆಗ್ತದೆ. ಅದಕ್ಕೋಸ್ಕರ ದ್ವಿಮುಖಿಯಲ್ಲಿ ಆತ ಕೈಯಲ್ಲಿ ನೀರು ಹಿಡ್ಕೊಂಡಿರಬೇಕು. ಅಜಿನ ದಂಡ ಕಮಂಡಲು ಮೇಖಲ ಅಂದರೆ ಮೌಂಜಿ. ಮೇಖಲಾ ರುಚಿರ ಪಾವನ ವಾಮನ ಮೂರ್ತಯೇ ಮಿತ ಜಗತ್ರಿತಯಾಯಜಿತಾರ ನಿಗಮ ವಟವೇ ನಮಃ ಅಂತ ಅವಟು. ಇವನಿಗೆ ಉಪನಯನ ಆಯಿತು. ಗಾಯತ್ರಿ ಮಂತ್ರದ ಉಪದೇಶವನ್ನು ಕೊಡಬೇಕು. ಗಾಯತ್ರಿ ಮಂತ್ರದ ಉಪದೇಶವನ್ನು ಕೊಡುವುದು ಕಶ್ಯಪನೇ. ಅಲ್ಲಿ ಯಾರು ಎಷ್ಟು ದೊಡ್ಡವರಿದ್ದರೂ ಕೂಡ, ಚತುರ್ಮುಖ ಬ್ರಹ್ಮ ಇದ್ದಾನೆ ಅಲ್ಲಿ ವಸ್ತುತಃ. ಕಶ್ಯಪರಿಗೆ ಹೇಳ್ಬೋದಿತ್ತು, ನೀವು ದೊಡ್ಡವರಿದ್ದೀರಿ, ನೀವೇ ಗಾಯತ್ರಿ ಉಪದೇಶ ಕೊಡಿ. ಅದಕ್ಕೆ ಅವಕಾಶ ಇಲ್ಲ. ಪಿತೈವೋಪನಯೇತ್ ಪುತ್ರಂ ತದಭಾವೇ ಪಿತುತ್ಪಿತ ಅಂತ ಅಪ್ಪನೇ ಗಾಯತ್ರಿಯ ಉಪದೇಶವನ್ನು ಕೊಡಬೇಕು ಅಂತ ವಿಧಾನ. ಯಾಕಂದರೆ ಅದು ತಮ್ಮ ವಂಶ ಪಾರಂಪರ್ಯದಿಂದ ಬಂದ ಮಂತ್ರ. ನನ್ನಿಂದ ನನ್ನ ಮಗನಿಗೆ ನನ್ನ ಮೂಲಕವೇ ಹೋಗಬೇಕು ಅನ್ನೋ ದೃಷ್ಟಿಯಿಂದ ಮಂತ್ರವನ್ನು ಕೊಡಬೇಕು. ಹೋಗಬೇಕು ಅಂದರೆ ಆಮೇಲೆ ಇವರು ಸಂಧ್ಯಾವಂದನೆ ಬಿಟ್ಟುಬಿಡುವುದಲ್ಲ. ಮಗನಿಗೆ ಗಾಯತ್ರಿ ಕೊಟ್ಟಾಯಿತು ಅಂತ ಅಲ್ಲಿ ಕೊಟ್ಟು ಬಿಡುವುದಲ್ಲ.
ತಾನು ಮಗನಿಗೆ ಗಾಯತ್ರಿ ಉಪದೇಶವನ್ನು ತಾನೇ ಕೊಡಬೇಕು. ಇಲ್ಲಿ ವಿಶೇಷ ಏನು? ಕಶ್ಯಪರು ಗಾಯತ್ರಿ ಉಪದೇಶ ಮಾಡಿದರು, ಎಲ್ಲ ಸರಿ. ಆದರೆ ಅಲ್ಲಿ ಸವಿತೃದೇವ ಬಂದಿದ್ದ. ಸವಿತೃದೇವ ಅಂದರೆ ಸೂರ್ಯ, ಸೂರ್ಯಾಂತರ್ಗತ ನಾರಾಯಣ ಅಂತ ಅರ್ಥ. ಸಾವಿತ್ರೀಂ ಸವಿತಾ ಬ್ರವೀತ್. ಆ ಸವಿತೃದೇವ ಬಂದು ನಂದು ಒಂದು ನಿಮಗೆ ಉಡುಗೊರೆ ಕೊಡಬೇಕು, ಉಪನಯನ ದಿವಸ ಉಡುಗೊರೆ ಕೊಡಲಿಕ್ಕೆ ಉಂಟಲ್ವ, ಉಡುಗೊರೆ ಏನು ಕೊಡುವುದಂದರೆ ನಾನು ಗಾಯತ್ರಿಯನ್ನು ಕೊಡ್ತೇನೆ ಅಂತೇಳಿ ಈ ವಾಮನನ ಕಿವಿಯಲ್ಲಿ ಒಂದು ಸಲ ಗಾಯತ್ರಿ ಉಚ್ಚರಿಸಿ ಹೋದಂತೆ. ಅಷ್ಟೇ ಅವರದು ಉಡುಗೊರೆ, ಆಶೀರ್ವಾದವೇ ಉಡುಗೊರೆ ಅಂತಿದ್ದ ಹಾಗೆ ಈ ಸವಿತೃವಿನ ಉಡುಗೊರೆ ಏನು ಅಂತೇಳಿದರೆ ತಾನು ಗಾಯತ್ರಿ ಮಂತ್ರವನ್ನು ಅವನಿಗೆ ಉಚ್ಚರಿಸುವುದು, ಒಂದು ಕೈ ಮುಗಿಯುವುದು, ಇಷ್ಟೇ. ಇನ್ನು ಬೃಹಸ್ಪತಿ ಬಂದಿದ್ದರು, ಬೃಹಸ್ಪತ್ಯಾಚಾರ್ಯರು. ಅವರು ಒಂದು ಯಜ್ಞೋಪವೀತ ಹಿಡ್ಕೊಂಡು ಬಂದಿದ್ದರು. ಯಜ್ಞೋಪವೀತ ಅವನಿಗೆ ಕೊಟ್ಟು ಮಂತ್ರಾಕ್ಷತೆ ಹಾಕಿ ಹೋದರು. ಅವ್ರದ್ದು ಉಡುಗೊರೆ ಯಜ್ಞೋಪವೀತ. ಶುಭಾಂಗನಿಗೆ ಯಾರಾದರೂ ಇಂಥದ್ದು ಕೊಟ್ಟರೆ ಇದೊಂದು ಉಡುಗೊರೆಯಾ ಅಂತ ಹೇಳ್ತಾನೆ. ಅವನಿಗೇನು ಬೇಕು ಉಡುಗೊರೆ? ಶುಭಾಂಗನಿಗೆ ಏನು ಬೇಕು? ಒಂದು ಮೊಬೈಲ್ ಬೇಕು, ಆಮೇಲೆ ಒಂದು ಟಿ ವಿ ಬೇಕು. ಇದು ಹೌದೇನಾ? ಅಲ್ಲಲ್ಲ, ಕೆಲವು ಹುಡುಗರಿಗೆಲ್ಲ ಹಾಗೆ ಬೇಕು ಅಂತ ಇರ್ತದೆ. ಆದರೆ ಉಪನಯನಕ್ಕೆ ಅದು ಕೊಡುವುದಾ? ಉಪನಯನಕ್ಕೆ ಕೊಡಬೇಕಾದ್ದು ಮನಸ್ಸು ಹಾಳು ಮಾಡುವಂಥದ್ದ, ಮನಸ್ಸು ಶುದ್ಧವಾಗುವಂಥದ್ದ? ಶುದ್ಧವಾಗುವಂಥದ್ದು ಕೊಡಬೇಕು. ಅವನಿಗೇನು ಕೊಡಬೇಕು? ಬೃಹಸ್ಪತಿರ್ ಬ್ರಹ್ಮಸೂತ್ರಂ. ಬ್ರಹ್ಮಸೂತ್ರ ಅಂದರೆ ಯಜ್ಞೋಪವೀತ. ಮೇಖಲಾಂ ಕಶ್ಯಪೋ ದದೌ. ಸ್ವತಃ ಕಶ್ಯಪ ಮೇಖಲೆ ತಾನೇ ಸಿದ್ಧ ಮಾಡಿ ಮೇಖಲೆಯನ್ನು, ಮೌಂಜಿಯನ್ನು ತಾನು ಕೊಟ್ಟ. ಅವರದು ಉಡುಗೊರೆ ಆಯಿತು. ದದೌ ಕೃಷ್ಣಾಜಿನಂ ಭೂಮಿ. ಸಾಕ್ಷಾತ್ ಭೂದೇವಿ ಬಂದು ಕೃಷ್ಣಾಜಿನವನ್ನು ಕೊಟ್ಟಿದ್ದಾಳೆ. ದಂಡಂ ಸೋಮೋ ಬೃಹಸ್ಪತಿ. ಪಾಲಾಶದ ದಂಡವನ್ನು ಸಾಕ್ಷಾತ್ ಸೋಮ ಅಂದರೆ ಚಂದ್ರನೇ ಬಂದು ದಂಡವನ್ನು ಕೊಟ್ಟಿದ್ದಾನೆ. ಇನ್ನು ಕೌಪೀನಾಚ್ಛಾದನಂ ಮಾತಾ. ತಾಯಿಯಾದಂತಹ ಅದಿತಿ ದೇವಿಯೇ ಕೌಪೀನವನ್ನು ತಂದುಕೊಟ್ಟಿದ್ದಾಳೆ. ಜೌಹು ಛತ್ರಂ ಜಗತಪ್ಪತೇ. ಛತ್ರವನ್ನು ತಂದುಕೊಟ್ಟದ್ದು ದ್ಯುಲೋಕಾಭಿಮಾನಿನಿ. ಕಮಂಡಲುಂ ವೇದಗರ್ಭ. ಸಾಕ್ಷಾತ್ ಚತುರ್ಮುಖ ಬ್ರಹ್ಮ ಕಮಂಡಲು ತಂದುಕೊಟ್ಟಿದ್ದಾನೆ. ಅವನ ಕೈಯಲ್ಲಿ ಒಂದು ಕಮಂಡಲು ಇರುತ್ತೆ, ಬಹುಶಃ ಅದನ್ನೇ ಕೊಟ್ಟಿರ್ತಾನೆ. ಕಮಂಡಲುಂ ವೇದಗರ್ಭ. ಕುಶಾನು ಸಪ್ತರ್ಷಯೋ ದದುಹು. ಕಶ್ಯಪ ಜೊತೆಗೆ ಸಪ್ತರ್ಷಿಗಳು. ಕಶ್ಯಪರ ಜಾಗದಲ್ಲಿ ಅಗಸ್ತ್ಯ, ಅತ್ರಿ, ಭರದ್ವಾಜ, ವಿಶ್ವಾಮಿತ್ರ, ಗೌತಮ, ಜಮದಗ್ನಿ, ವಸಿಷ್ಠ. ಈ ಸಪ್ತರ್ಷಿಗಳು ಕುಶಾನ್ ದರ್ಭೆಯನ್ನು ತಂದು ಕೊಟ್ಟರು. ಯಾಕೆ ದರ್ಭೆ? ಪ್ರತಿನಿತ್ಯ ಅಗ್ನಿ ಕಾರ್ಯ ಮಾಡುವುದಕ್ಕೋಸ್ಕರ ಅವನಿಗೆ ದರ್ಭೆ ಬೇಕು. ಸಪ್ತರ್ಷಯೋ ದದುಹು. ಅಕ್ಷಮಾಲಾಂ ಮಹಾರಾಜ ಸರಸ್ವತಿ ಅಕ್ಷಯಾತ್ಮನಃ. ಅವನಿಗೆ ಜಪ ಲೆಕ್ಕ ಮಾಡಲಿಕ್ಕೆ ಬೇಕಲ್ವ, ಅಕ್ಷಮಾಲೆ. ಆ ಅಕ್ಷಮಾಲೆ ಯಾರು? ಸರಸ್ವತೀ ದೇವಿ ಅಕ್ಷಮಾಲೆ ಕೊಟ್ಟಳು. ಅವಳ ಕೈಯಲ್ಲಿ ಒಂದು ಅಕ್ಷಮಾಲೆ ಇರ್ತದೆ, ಅದನ್ನು ಕೊಟ್ಟಿದ್ದಾಳೆ. ಇನ್ನು ತಸ್ಮೈ ಇತ್ಯುಪನೀತಾಯ ಯಕ್ಷರಾಟ್ ಪಾತ್ರಿಕಾಮದಾತ್. ಆಗ ಕುಬೇರ ಬಂದಿದ್ದಂತೆ ಉಪನಯನಕ್ಕೆ. ಏನು ಕೊಟ್ಟಿರ್ತಾನೆ? ಅವನು ದುಡ್ಡಲ್ವ, ದೊಡ್ಡ ಅವನು ಧನೇಶ, ಅವ ಖಜಾಂಜಿ, ದೇವತೆಗಳ ದುಡ್ಡನ್ನೆಲ್ಲ ನೋಡಿಕೊಳ್ಳುವ. ಅವ ಒಂದು ಬಂಗಾರದ ತಟ್ಟೆ ಹಿಡ್ಕೊಂಡು ಬಂದಿದ್ದ, ತಟ್ಟೆ ಕೊಟ್ಟ. ಬಂಗಾರದ ತಟ್ಟೆ ಯಾಕೆಂದರೆ ಭಿಕ್ಷೆ ಬೇಡಲಿಕ್ಕೆ. ಇವನಿಗೆ ಉಪನಯದಲ್ಲಿ ಭಿಕ್ಷೆ ಆಗಬೇಕಲ್ಲ, ಭಿಕ್ಷಾಪಾತ್ರೆ ಅಂತ ಹೆಸರು. ಇವನಿಗೆ ಬಂಗಾರದ ಭಿಕ್ಷಾಪಾತ್ರೆ. ಇವನು ಅದನ್ನು ಹಿಡ್ಕೊಂಡು ಭಿಕ್ಷೆ ಕೇಳಲಿಕ್ಕೆ ಹೋದರೆ ಅದನ್ನೇ ಲಪಡಾಯಿಸಿಕೊಂಡು ಹೋಗ್ಬೇಕು ಅಂದು ಇವನ ಕೈಗೆ ಅದು. ತಸ್ಮೈ ಇತ್ಯುಪನೀತಾಯ ಯಕ್ಷರಾಟ್ ಪಾತ್ರಿಕಾ ಮದಾತ್. ಒಂದು ಪಾತ್ರೆಯನ್ನು ಕೊಟ್ಟ. ಭಿಕ್ಷಾಂ ಭಗವತಿ. ಆ ಪಾತ್ರೆಯನ್ನು ಹಿಡ್ಕೊಂಡು ಇವ ಭಿಕ್ಷಾಂ ದೇಹಿ ಭವತಿ ಭಿಕ್ಷಾಂ ದೇಹಿ ಕೇಳಬೇಕು. ಭಿಕ್ಷಾಂ ದೇಹಿ ಅಂತ ಹೇಳಿದಾಗ ಅದಕ್ಕೆ ಅನ್ನ ಹಾಕಿದವರು ಯಾರು? ಭಿಕ್ಷಾಂ ಭಗವತಿ ಸಾಕ್ಷಾತ್ ಉಮಾದಾತ್ ಅಂಬಿಕಾ ಸತೀ. ಅನ್ನಪೂರ್ಣೆ ಅಂತ ಕರೆಸಿಕೊಳ್ತಕ್ಕಂತಹ ಗೌರೀದೇವಿ, ಅಂಬಿಕಾದೇವಿ, ಆಕೆ ಅದಕ್ಕೆ ಅನ್ನವನ್ನು ಭಿಕ್ಷೆಯನ್ನಾಗಿ ಕೊಟ್ಟಿದ್ದಾಳೆ. ಅಕ್ಕಿಯನ್ನೇ ಭಿಕ್ಷೆಯಾಗಿ ಕೊಡುವುದು, ಯಾಕಂದರೆ ಮಡಿ ಮೈಲಿಗೆ ದೃಷ್ಟಿಯಿಂದ. ಇದು ಇವನು ಅನ್ನ ಬೇಕಾ, ಅನ್ನವನ್ನು ಭಿಕ್ಷೆ ಹಾಕಿದ್ದಾಳೆ. ಇಷ್ಟೆಲ್ಲ ಆಯಿತು. ಈ ವಟು ಈ ಬಂಗಾರದ ಪಾತ್ರೆಯಲ್ಲಿ ಭಿಕ್ಷೆ ಕೊಟ್ಟದ್ದೆಲ್ಲ ಸರಿಯಾಗಲಿಲ್ಲ. ಸರಿಯಾಗಿ ಭಿಕ್ಷೆ ಕೊಡುವವರು ಯಾರು? ಈಗ ಅನ್ನ ಆಯಿತು, ಬೇರೆ ಬೇರೆ ಭಿಕ್ಷೆ ಕೇಳಬೇಕು, ಭಿಕ್ಷೆ ಕೊಡುವವರು ಯಾರು ಅಂತ ಯೋಚನೆ ಮಾಡ್ತಾನೆ. ಅಷ್ಟೊತ್ತಿಗೆ ಅಲ್ಲೆಲ್ಲ ಗುಸುಗುಸು ಮಾತಾಡ್ತಾರೆ. ಈ ಉಪನಯನ ಬಲಿ ಮಾಡುವ ಯಾಗಕ್ಕಿಂತ ಬಹಳ ವಿಜೃಂಭಣೆ ಆಯಿತು ಅಂತ ಮಾತಾಡ್ತಾ ಇದ್ದಾರೆ. ಆಗ ವಟುವಿನ ಕಿವಿ ನೆಟ್ಟಗಾಯಿತು. ಬಲಿ ಯಾಗ ಮಾಡ್ತಾ ಇದ್ದಾನಾ? ಎಲ್ಲಿ ಯಾಗ ಮಾಡುವುದು? ಇಲ್ಲೇ ಪಕ್ಕದಲ್ಲಿ ನರ್ಮದಾ ತೀರದಲ್ಲಿ ಬಲಿ ಯಾಗ ಮಾಡ್ತಾ ಇದ್ದಾನೆ. ಅವನ ಯಾಗದ ಹತ್ರ ನಾನು ಹೋಗಿ ಒಂದು ಭಿಕ್ಷೆ ಕೇಳಬೇಕು ಅಂತ ಈ ವಟುವಿಗೆ ಅನಿಸಿತಂತೆ. ಅನಿಸಿದವ ನರ್ಮದೆಯ ಕಡೆಗೆ, ಅಂದರೆ ವಟು ಭಿಕ್ಷೆ ಯಾರ ಹತ್ರ ಕೇಳಬೇಕು ಅಂದರೆ ಅಪ್ರತ್ಯಾಖ್ಯಾಯಿನ ಮಗ್ರೇ ಭಿಕ್ಷೇತಾಹ. ಯಾರು ಕೊಡುವುದಿಲ್ಲ ಅಂತ ಹೇಳುವುದಿಲ್ಲವೋ ಅವರನ್ನು ಮೊದಲು ಭಿಕ್ಷೆ ಬೇಡಬೇಕು. ಅಂಥವ್ರು ಯಾರು ಅಂದರೆ ತಾಯಿ ಪ್ರಧಾನವಾಗಿ. ಆದ್ದರಿಂದ ತಾಯಿ ಯಾವತ್ತೂ ಕೊಡುವುದಿಲ್ಲ ಅಂತ ಹೇಳುವುದಿಲ್ಲ. ಅದರಿಂದ ತಾಯಿ ಹತ್ರ ಭಿಕ್ಷೆ ಕೇಳುವುದು ಅಂತ ಲೆಕ್ಕ.
ಇವನು ಯೋಚನೆ ಮಾಡ್ತಾನೆ, ಬಲಿ ಕೊಡುವುದಿಲ್ಲ ಅಂತ ಯಾರಿಗೂ ಹೇಳುವುದಿಲ್ಲ ಅಂತ ಎಲ್ಲ ಮಾತಾಡಿಕೊಳ್ತಾ ಇದ್ದಾರೆ, ಭಾರಿ ದಾನಿ ಅಂತೇಳಿ, ಅದರಿಂದ ಬಲಿಯ ಹತ್ತಿರ ಭಿಕ್ಷೆಗೆ ಹೋಗ್ತೇನೆ ಅಂತ ಹೇಳಿ ಪಾತ್ರೆಯನ್ನು ಹಾಗೆ ಎಲ್ಲ ಬಹುಶಃ ಸಿಕ್ಕಿಸಿಕೊಂಡಿದ್ದಾನೆ. ಬಂಗಾರದ ಪಾತ್ರೆ ಸಿಕ್ಕಿಸಿಕೊಂಡು ಕೈಯಲ್ಲಿ ಕಮಂಡಲು ಹಿಡ್ಕೊಂಡು ದಂಡವನ್ನು ಹಿಡ್ಕೊಂಡು ಇವನು ಆ ಯಜ್ಞ ನಡೀತಾ ಇರುವ ನರ್ಮದಾ ತೀರದ ಯಜ್ಞವಾಟಕ್ಕೋಸ್ಕರ ತಾನು ಹೆಜ್ಜೆ ಹಾಕ್ತಾನೆ. ಆತ ನೆಲಕ್ಕೆ ಹೆಜ್ಜೆ ಇಟ್ಟರೆ ಭೂಮಿಯೇ ಹೀಗೆ ಬಗ್ಗುತ್ತಂತೆ. ನಮಯನ್ ಪದೈಹಿ, ಹೆಜ್ಜೆಗಳಿಂದಲೂ ಭೂಮಿಯನ್ನು ಬಗ್ಗಿಸುತ್ತಾ ಹೆಜ್ಜೆ ಇಟ್ಟುಕೊಂಡು ಹೋಗ್ತಾನೆ. ಅಂದರೆ ನೋಡಲಿಕ್ಕೆ ವಟು ವಾಮನನಾದರೂ ಕೂಡ ಆತ ಭೂಮಿಯನ್ನೇ ಹೊತ್ತಂತಹ ವರಾಹರೂಪಿ ಇದ್ದಾನೆ ಎನ್ನುವುದನ್ನು ಅರ್ಥ ಮಾಡಿಸ್ತಾ ಆತ ಯಜ್ಞವಾಟದ ಕಡೆಗೆ ಸಾಗ್ತಾ ಇದ್ದಾನೆ ಎಂಬ ಕಥೆಯ ಜೊತೆಗೆ ಇವತ್ತಿನ ಅನುಸಂಧಾನವನ್ನು ಉಪಸಂಹಾರ ಮಾಡೋಣ. ಮತ್ತು ನಾಳೆ 1-1.5 ಗಂಟೆಯಲ್ಲಿ ಉಳಿದ ಬಲಿಯ ಕಥೆ, ವಾಮನನ ಕಥಾನಕ ಇದನ್ನೆಲ್ಲ ಶ್ರವಣ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು.